ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಇಂಥ ಒಂದು ಅವಕಾಶವನ್ನ ನನ್ನ ಆರಾಧ್ಯ ದೈವ ಆಗಿರುವಂತಹ ಮಹಾವತಾರ್ ಹೆಸರನ್ನ ಹೊತ್ತಿರುವಂತಹ ಮಹಾವತಾರ್ ಫೌಂಡೇಶನ್ ಅವರು ಏನೋ ಒಂದು ಅವಕಾಶವನ್ನ ನಮ್ಮ ಧ್ಯಾನ ಬಂಧುಗಳ ಜೊತೆಗೆ ಕಳೀಲಿಕ್ಕೆ ಏನು ಕೊಟ್ಟಿದ್ದೀರಿ, ನಾನು ತುಂಬಾ ಋಣಿ ಅಂತ ಹೇಳಿ ಬಯಸ್ತೇನೆ. ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಮತ್ತು ನಮ್ಮ ಬಾಗಲಕೋಟೆ PSSM ಬಳಗದ ಆತ್ಮೀಯ ಹೃತ್ಪೂರ್ವಕ ವಂದನೆಗಳು. ಆ ಸ್ನೇಹಿತರೆ, ಇವತ್ತಿನ ವಿಷಯ ಆ, ಈ ಮನ್ವಂತರಕ್ಕೆ, ನೂತನ ಮನ್ವಂತರಕ್ಕೆ ನಮ್ಮ ಕೊಡುಗೆ ಏನು, ನಮ್ಮ ಕರ್ತವ್ಯಗಳೇನು ಅನ್ನೋ ವಿಷಯದ ಮೇಲೆ ಮಾತಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂತು. ಇದು ನನ್ನ ಫೇವರೆಟ್ ಟಾಪಿಕ್ ಕೂಡ. ಮೊದಲೆಲ್ಲ ನಮ್ಮ ಧ್ಯಾನ ಅನುಭವಗಳನ್ನ ನಾವು ಯಾವ ರೀತಿ ಧ್ಯಾನ ಪ್ರಚಾರ ಮಾಡ್ತೀವಿ, ನಮ್ಮ ಧ್ಯಾನದ ವೈಖರಿ ಏನು, ಏನೆಲ್ಲ ಇಲ್ಲಿ ಕೆಲಸಗಳನ್ನ ನಮ್ಮ ಒಂದು ಈ ಉತ್ತರ ಕರ್ನಾಟಕದ ಒಂದು ಮೂಲೆಯಲ್ಲಿರುವಂತಹ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ನಾವೆಲ್ಲ ನಮ್ಮ ಅನುಭವವನ್ನ ಹಂಚ್ಕೊಳ್ತಾ ಇದ್ವಿ. ಆದ್ರೆ ಈ ಸಲ ಈ ಹಿಂದೆ ಒಂದ್ಸರ್ತಿ ಹುಬ್ಬಳ್ಳಿಯಲ್ಲಿ ಈ ಮಹಾವತಾರ್ ಫೌಂಡೇಶನ್ ಅವರು ಮಾಡಿದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗ ತಗೊಂಡಿದ್ದೆ. ಆವಾಗಲೂ ಈಗೇನು ನಾನು ಮಾತಾಡ್ತಾ ಇದ್ದೀನಿ ಆ ವಿಷಯದ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿದ್ದೆ. ಬಹಳಷ್ಟು ಜನರಿಂದ ಅದ್ರ ಬಗ್ಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿತ್ತು. ಅದು ನನ್ನ ಮೈ ಮನಸ್ಸನ್ನ ತುಂಬಿಕೊಂಡಿದೆ ಆ ವಿಷಯ. ಯಾಕೆ ಈ ವಿಷಯ ಬಂತು ಅಂತ ಹೇಳಿದ್ರೆ, ನಾನು ಪ್ರಥಮತಃ ಪತ್ರಿಜಿಯವ್ರನ್ನ ನಾನು ಮತ್ತೆ ನೆನೆಸ್ಕೊಳ್ಳದೆ ಇರಲಾರೆ. ಈ ಧ್ಯಾನ ಲೋಕಕ್ಕೆ ಕರೆತಂದದ್ದು ಪತ್ರಿಜಿಯವರು. ಹಾಗೆ ನೋಡಿದ್ರೆ ನನಗೆ ಬಹಳ ಹಿಂದೆನೆ, ಒಂದು 3 ದಶಕಗಳ ಹಿಂದೆನೆ ಧ್ಯಾನದ ರುಚಿ ಸಿಕ್ತು. ಧ್ಯಾನವನ್ನು ಕಲಿತೆ, ಧ್ಯಾನದ ಲಾಭಗಳನ್ನು ಪಡೆದೆ, ಧ್ಯಾನದ ಪ್ರಯೋಜನಗಳನ್ನ ಸಾಕಷ್ಟು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಪಡೆದಾದರೂ ಸಹಿತ ಅದನ್ನ ಈ ಸಾರಸ್ವತ ಲೋಕಕ್ಕೆ, ನಮ್ಮ ಬಂಧುಗಳಿಗೆ, ಜ್ಞಾನ ಪಿಪಾಸುಗಳಿಗೆ, ಧ್ಯಾನದ ಆಕಾಂಕ್ಷಿಗಳಿಗೆ ಹಂಚ್ಕೋಬೇಕನ್ನುವಂಥ ಒಂದು ಪ್ರಜ್ಞೆ ನನ್ನಲ್ಲಿ ಇರಲಿಲ್ಲ. ಅದನ್ನ ಹುಟ್ಟು ಹಾಕಿದವರೇ ಪತ್ರಿಜಿಯವರು. ಅವರಿಗೆ ನಾನು ಬಹಳ ಋಣಿಯಾಗಿದ್ದೇನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ ಹೇಳಿ ಅವರೇನು ಒಂದು ಸಂಬೋಧನೆ ಮಾಡಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಅವರು ಸಂಬೋಧನೆ ಮಾಡ್ತಾ ಇದ್ರು, ಅದನ್ನ ನಾನು ಎಂದಿಗೂ ಮರೆಯಲಾರೆ. ಆ ಕಾನ್ಸೆಪ್ಟೇ ಹೊಸದು. ಸೊ 2021ರಲ್ಲಿ ನನಗೆ ಅವರ ಒಂದು ಸಂಪರ್ಕ ಸಿಕ್ತು. ಅದು ನನ್ನ ಪಾಲಿನ ಸೌಭಾಗ್ಯ. ಅದಕ್ಕೂ ಮುಂಚೆ ಶ್ರೀ ಎಂ ಅವರು ನನ್ನ ಗುರುಗಳಾಗಿದ್ದರು. ಕ್ರಿಯಾಯೋಗ ಧ್ಯಾನವನ್ನು ನಾನು ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಇತರೆ ಧ್ಯಾನ ಪದ್ಧತಿಗಳನ್ನು, ಓಶೋ ಧ್ಯಾನ ಪದ್ಧತಿಗಳನ್ನು, ಆರ್ಟ್ ಆಫ್ ಲಿವಿಂಗ್ ಅನ್ನು, ಈ ಕಾಸ್ಮಿಕ್ ಹೀಲಿಂಗ್ ದಲ್ಲಿರುವಂಥ ಅನೇಕ ಧ್ಯಾನಗಳನ್ನು ನಾನು ಮಾಡ್ತಾ ಇದ್ದೆ. ಬಟ್ ಅದು ಆಫ್ ಆ್ಯಂಡ್ ಆನ್ ಆಗಿತ್ತು. ಯಾಕಂದ್ರೆ ನಾನು ಬ್ಯಾಂಕ್ ಅಧಿಕಾರಿಯಾಗಿದ್ದೆ. ಕೆಲಸ ಅಷ್ಟೊಂದು ಸಮಯ ಸಿಗುವಂಥದ್ದು ಇರಲಿಲ್ಲ. ಬಹಳ ಒತ್ತಡದಲ್ಲಿ ಇರ್ತಿತ್ತು, ಜಾಸ್ತಿ ಇರ್ತಿತ್ತು. ಹಾಗಾಗಿ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ಆದಾಗ್ಯೂ ಅವಾಗ ಮಾಡಿ ತೃಪ್ತಿ ಪಟ್ಕೋತಾ ಇದ್ದೆ. ಬಟ್ ಯಾವಾಗ ನಾನು ರಿಟೈರ್ ಆದ್ನೋ 2017ರಲ್ಲಿ ಕರೋನಾ ಪೀರಿಯಡ್ ಶುರು ಆಯಿತು. 2018-19 ನಂತರ. ಆವಾಗ ಏನು ಈ ಒಂದು ಧ್ಯಾನದ ಒಂದು ಹಸಿವು, ನನಗೂ ಸ್ವಾಧ್ಯಾಯದ ಹಸಿವು ಇತ್ತು, ಸಾಧನೆಯ ಒಂದು ಛಲ ಇತ್ತು. ಆವಾಗ ಏನು ನಾವು ಸಾಧನೆ ಮಾಡ್ತಾ ಮಾಡ್ತಾ ಆಕಸ್ಮಿಕವಾಗಿ ಅದು ದೈವಿ ಒಂದು ಸಂಕಲ್ಪ ಅಂತ ಕಾಣ್ತದೆ, ದೈವಿ ಕೃಪೆ ಅಂತ ಕಾಣ್ತದೆ, ಗುರು ಕೃಪೆ ಅಂತ ಕಾಣ್ತದೆ. ಪತ್ರಿಜಿಯವರ ಸಂಪರ್ಕಕ್ಕೆ ಬಂದೆ ನಾನು ಬುದ್ಧ ಪೂರ್ಣಿಮೆ 2021ರಲ್ಲಿ. ಅಲ್ಲಿಂದ ಹಲವಾರು ಕೋರ್ಸ್ಗಳನ್ನು ನಾನು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಮಾಡಿದೆ. ಮಾಡಿದ್ದರ ಫಲವಾಗಿ ಪತ್ರಿಜಿಯವರು ನೇರ ಸಂಪರ್ಕಕ್ಕೆ ಬಂದು, ನೀವು ನಿಮ್ಮ ಧ್ಯಾನವನ್ನ ಏನು ಕಲ್ತಿದ್ದೀರಿ ಅದ್ರ ಜ್ಞಾನವನ್ನ ನೀವು ಬೇರೆಯವ್ರ ಜೊತೆ ಹಂಚ್ಕೋಬೇಕಪ್ಪ ಅಂತ ಹೇಳಿ ಒಂದು ಏನು ಆಣತಿ ಕೊಟ್ಟರು. ತತ್ಪರಿಣಾಮವಾಗಿ ನಾನು ಮನೆಗೂ ಅವ್ರ ತರಾನೇ, ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಧ್ಯಾನ ಹೇಳ್ತಾ ನನ್ನ ಒಂದು ಆಧ್ಯಾತ್ಮದ ಒಂದು ಪ್ರಗತಿ ಪಥವನ್ನ ನಾನು ಅರಿಸಿ ಹೋಗ್ತಾ ಅನೇಕ ಆಯಾಮಗಳನ್ನು ದರ್ಶಿಸಿದೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ವೈಯಕ್ತಿಕವಾಗಿ, ಪಬ್ಲಿಕ್ ಆಗಿ, ಸ್ಕೂಲು, ಕಾಲೇಜುಗಳಲ್ಲಿ, ಜೈಲುಗಳಲ್ಲಿ ಇತ್ಯಾದಿ ಎಲ್ಲ ಮಾಡಿದೆ. ಈ ಏನೊಂದು 4 ವರ್ಷಗಳಲ್ಲಿ, 2021ರಿಂದ ಈಗ 2026ರಲ್ಲಿದ್ದೀವಿ, ಅರ್ಧ ವರ್ಷ ಆಯಿತು. ಈ ಒಂದು ಕಳೆದ 4-5 ವರ್ಷಗಳಲ್ಲಿ ನಾನು ಹಲವಾರು ಶಿಬಿರಗಳನ್ನು ನಡೆಸಿದ್ದೇನೆ. ಇದನ್ನ ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಶಿಬಿರಗಳನ್ನು ನಡೆಸ್ತಾ ನನ್ನ ಕಣ್ಣಿಗೆ ಕಂಡಿದ್ದು ಏನಪ್ಪಾ ಅಂತ ಹೇಳಿದ್ರೆ,
ಆ, ತುಂಬಾ ಜನರು, ತುಂಬಾ ಜನ ನಿಮಗೂ ಗೊತ್ತಿದೆ, ಆದಾಗ್ಯೂ ಸಹಿತ ರಿಪಿಟೇಷನ್ ಅಂತ ಅಂದ್ರೂ ಅಡ್ಡಿ ಇಲ್ಲ. ಬಹಳಷ್ಟು ಜನರು 95% ಆಫ್ ದಿ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಜನಸಂಖ್ಯೆ 95% ಜನ ಆ, ಬುದ್ಧ ಹೇಳುವ ಹಾಗೆ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಸಫರಿಂಗ್ ಅಂತ ಏನು ಹೇಳ್ತೀವಲ್ಲ, ಬಹಳ ಕಷ್ಟದಲ್ಲಿದ್ದಾರೆ, ಒಂದೋ ದೈಹಿಕವಾಗಿ ಇಲ್ಲ ಮಾನಸಿಕವಾಗಿ, ಎಲ್ಲ ಇದ್ದು ಸಹಿತ ಮನಃಶಾಂತಿ ಇಲ್ಲದೆ ಇರೋರು. ಹಾಗಾಗಿ ಈ ನಾವೇನು ಕಣ್ಣಿಗೆ ಕಾಣ್ತಾ ಇದೆ ನಮಗೆ, ಎಲ್ಲ ಕಡೆಗೂ ಆಸ್ಪತ್ರೆಗಳು, ಎಷ್ಟು ಆಸ್ಪತ್ರೆಗಳಂದ್ರೆ ಪ್ರತಿಯೊಂದಕ್ಕೂ ಸ್ಪೆಷಲೈಸೇಷನ್. ಒಂದು ಕಣ್ಣು ಮೊದಲಾದ್ರೆ ಏನಿತ್ತು, ಕಣ್ಣು ಕಿವಿ ಹಾರ್ಟು ಅಂತ ಅಷ್ಟೇ ಇರ್ತಿತ್ತು. ಭಾಳದ್ರೆ ಆರ್ಥೋಪೆಡಿಕ್ಸ್ ಅಂತ ಒಂದಿರ್ತಿತ್ತು, ಒಂದು ಸ್ಕಿನ್ ಅಂತ ಇರ್ತಿತ್ತು. ಈಗ ಕೈಗೊಂದು, ಕಾಲಿಗೊಂದು, ಹೃದಯಕ್ಕೊಂದು ಮಾತ್ರ ಅಲ್ಲ, ಲಿವರ್ಗೊಂದು, ಥೈರಾಯ್ಡಿಗೊಂದು, ಪ್ರತಿ ಒಂದು ಸ್ಪೆಷಲೈಸೇಷನ್. ಇಷ್ಟೆಲ್ಲ ಯಾಕೆ ಬಂತು? ಇದ್ರದ್ದು ಏನು ಹಿನ್ನೆಲೆ? ಯಾರೂ ಸುಖವಾಗಿಲ್ಲ ಅನ್ನೋದ್ರ ಬಗ್ಗೆ ನಾವು ರಿಪಿಟೇಷನ್ ಮಾಡಿ ಆಗುತ್ತೆ ಇಲ್ಲ, ಎಷ್ಟು ಎಲ್ಲರೂ ಹಂಗೆ ಇದ್ದಾರೆ. ಬಟ್ ಆದಾಗ್ಯೂ ಸಹಿತ ಧ್ಯಾನಕ್ಕೆ ಬರ್ಲಿಕ್ಕೆ ರೆಡಿ ಇಲ್ಲ. ಜೂನ್ 21 ಯೋಗ ಡೇ ಅಂತ ಹೇಳಿ ವಿಶ್ವಸಂಸ್ಥೆಯವರು ಕರೆ ಕೊಟ್ಟರು, ಒಂದು ದಶಕಗಳ ಹಿಂದೆ ಇರ್ಬೋದು, ಅದು ಎಕ್ಸಾಕ್ಟ್ ಡೇಟ್ ನಂಗೆ ನೆನಪಿಲ್ಲ. ನಮ್ಮ ಮಾನ್ಯ ನೆಚ್ಚಿನ ಮೋದಿಜಿಯವರು ಅದ್ರ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ UN ಸಂಪರ್ಕಿಸಿ, ಅಲ್ಲಿಂದ ರವಿಶಂಕರ್ ಸರ್ ಕೂಡ ಕಾರಣರು, ಗುರುಜಿ ಸಹಿತ ಕಾರಣರು. ಅದಕ್ಕೆ ಅನೇಕ ದಾರ್ಶನಿಕರು, ಅನೇಕ ಯೋಗ ಗುರುಗಳು ಅದರ ಹಿಂದೆ ಪ್ರಯತ್ನದಲ್ಲಿದ್ದಾರೆ. ಅದು ಆಯ್ತು, ಆದರೆ ಜನರಿಗೆ ಯೋಗದ ನಿಜವಾದ ಅರ್ಥ ಗೊತ್ತಿಲ್ಲ. ಯೋಗ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆಸನಗಳನ್ನ ಯೋಗ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಟ್ ಆಕ್ಚುಲಿ ಯೋಗ ಅನ್ನೋದು ಕಮ್ಯುನಿಯನ್ ವಿತ್ ಗಾಡ್, ಅಂದ್ರೆ ದೇವರೊಟ್ಟಿಗೆ ಸಾಯುಜ್ಯತೆ ಹೊಂದೋದು, ಒಂದಾಗೋದು, ಏಕೀಭವಿಸೋದು ಆ ಪರಮಾತ್ಮನ ಜೊತೆಗೆ. ಈ ಒಂದು ಆತ್ಮಸ್ವರೂಪರು ನಾವೇನಿದ್ದೀವಿ ಅದ್ರ ಜೊತೆ ಬೆರೆತು ಹೋಗುವಂಥದ್ದು, ಸಾಯುಜ್ಯತೆ ಹೊಂದುವಂಥದ್ದು, ಅದು ಯೋಗ ಅನ್ನೋದು ಜನರಲ್ಲಿ, ಸಾಮಾನ್ಯ ಜನರಿಗೆ ಗೊತ್ತಿಲ್ಲ, ಯೋಗ ಪಟುಗಳಿಗೂ ಸಹಿತ ಗೊತ್ತಿಲ್ಲ. ಅದನ್ನ ಅವರು ಅರ್ಥ ಹೇಳೋದೇ ಇಲ್ಲ ಅವ್ರು ಯೋಗದ ಬಗ್ಗೆ. ಯೋಗ ಅಂದ ತಕ್ಷಣ ಪ್ರಾಣಾಯಾಮ, ಆಸನ ಮಾಡಿಸ್ಬಿಡ್ತಾರೆ, ಅದು 2-2 ತಾಸು ಮಾಡಿಸ್ತಾರೆ. ಅವ್ರು ಈ ಧ್ಯಾನಕ್ಕೆ ಅವಕಾಶನೇ ಕೊಡೋದಿಲ್ಲ. ಶವಾಸನ ಹಾಕಿಸ್ತಾರೆ, ಇನ್ನು ಮಲಗಿರ್ತಾರೆ, ಎಬ್ಬಿಸ್ಬಿಡ್ತಾರೆ ಅವರನ್ನ. 2 ನಿಮಿಷ ಹೇಳಿರ್ತಾರೆ ಅವ್ರ ನಿದ್ದೆ, ಇನ್ನೇನು ಅವ್ರಿಗೆ ಧ್ಯಾನ ಕ್ಲಿಕ್ ಆಗಬೇಕು, ಅವಾಗ ಧ್ಯಾನದಿಂದ ಎಬ್ಬಿಸ್ಬಿಡ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೋ ಆ ದೇವರಿಗೆ ಗೊತ್ತು, ಪತಂಜಲಿ ಬಾಬಾ ರಾಮದೇವ್ರಿಗೆ ಗೊತ್ತು. ಧ್ಯಾನ ಮಾಡಿಸ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ನಾನು ಬಹಳಷ್ಟು ಜನರನ್ನ ಮಾತಾಡಿದ್ದೇನೆ, ಯಾಕೆ ಹಿಂಗೆ ಮಾಡ್ತೀರಿ ಅಂತ ಹೇಳಿ, ಅದಕ್ಕೆ ಉತ್ತರ ಇಲ್ಲ. ಇರಲಿ, ಅದನ್ನ ಬದಿಗಿಡೋಣ. ಯಾಕೆ ಅದನ್ನ ಹಿನ್ನೆಲೆಯಾಗಿ ತಗೊಂಡೆ ಅಂತ ಹೇಳಿದ್ರೆ, ಈ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಪತ್ರಿಜಿಯವರು ಏನು 40-43 ವರ್ಷಗಳ ಹಿಂದೆ ಈ ಧ್ಯಾನ ಆಂದೋಲನಕ್ಕೆ ಕೈ ಹಾಕಿದ್ರು. ಮನೆ ಮನೆಗೆ ಧ್ಯಾನ ಹೇಳಲಿಕ್ಕೆ ಹೋದಾಗ ಅವ್ರು ಎದುರಿಸಿದ್ದೇನು? ಧ್ಯಾನ ಅಂದ್ರೆ ವಯಸ್ಸಾದ್ಮೇಲೆ ವಾನಪ್ರಸ್ಥಾಶ್ರಮ, ವಾರ್ಧಕ್ಯದಲ್ಲಿ ಸಿಗುವಂಥದ್ದು, ಈಗ ಯಾಕೆ ನೀವು ಬಂದು ಹತ್ತೀರಿ ನಮ್ಮ ಮಕ್ಕಳಿಗೆ, ಅವ್ರನ್ನ ಸನ್ಯಾಸಿ ಮಾಡ್ಲಿಕ್ಕೆ ಹೊಂಟಿರೇನು ನೀವು ಅಂತ ಹೇಳಿ ಅವರನ್ನ ಗದರಿಸಿ ಬೆದರಿಸಿ ಹೊಡ್ಲಿಕ್ಕೆ ಹೋದಂಥ ಸಂದರ್ಭಗಳು ಇದ್ದು. ಈಗ ಆ 40 ವರ್ಷದ ಹಿಂದಿನ ಪರಿಸ್ಥಿತಿ ಈಗಲೂ ಇದೆ, ಅಥವಾ ಇನ್ನೂ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಜನರ ಒಂದು ಅಭಿಲಾಷೆ ಅಥವಾ ಒಂದು ಅವ್ರ ಪ್ರಿಫರೆನ್ಸು, ಅವರ ಪ್ರಿಫರೆನ್ಸ್ ಏನಿದೆ, ಎಲ್ಲವೂ ದುಡ್ಡು ಗಳಿಸೋಕ್ಕೋಸ್ಕರ, ಎಲ್ಲವೂ ಖ್ಯಾತಿ ಗಳಿಸ್ಲಿಕ್ಕೋಸ್ಕರ, ಎಲ್ಲವೂ ಒಂದು ಸಂಪತ್ತು ಆಸ್ತಿ ಮಾಡಲಿಕ್ಕೋಸ್ಕರ, ಅಧಿಕಾರ ಹಿಡಿಲಿಕ್ಕೋಸ್ಕರ, ಅದಕ್ಕೆ ಅವರು ಜೋತ್ ಬಿದ್ದಿದ್ದಾರೆ ಹೊರತು ಆಧ್ಯಾತ್ಮದ ಒಂದು ರುಚಿ ಆಗಲಿ, ಆಧ್ಯಾತ್ಮದ ಒಂದು ಗುರಿ ಆಗಲಿ, ಆಧ್ಯಾತ್ಮದ ಒಂದು ಹಸಿವಾಗಲಿ ಜನರಲ್ಲಿ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ನಮ್ಮ ತಾಯಿ ತಂದೆ, ನಮ್ಮ ತಾಯಿ ತಂದೆಯವರ ತಾಯಿ ತಂದೆ, ಅವ್ರ ತಾಯಿ ತಂದೆ, ಅವ್ರ ತಾಯಿ ತಂದೆ, ಏನು ಜನರೇಷನ್ ಹಿಂದ್ಗಡೆನ ಹೋಗ್ತಾ ಹೋಗ್ತಾ ನೋಡಿದ್ರೆ, ಪ್ರಾಚೀನ ಕಾಲದಿಂದ ಏನು ಧ್ಯಾನದ ಕುರಿತಾಗಿ ತಪಸ್ಸು ಅಂತ ಮಾಡ್ತಿದ್ರು ನಮ್ಮ ಋಷಿ ಮುನಿಗಳು. ಇವನ್ ರಾಕ್ಷಸರು ಕೂಡ ತಪಸ್ಸು ಮಾಡ್ತಿದ್ರು, ತಪಸ್ಸು ಮಾಡಿ ತಮ್ಮ ಬೇಕಾದನ್ನ ದೇವತೆಗಳನ್ನು ಹೋಲಿಸ್ಕೊಂಡು ವರ ಪಡ್ಕೊಳ್ತಿದ್ರು. ಅಷ್ಟು ಧ್ಯಾನಕ್ಕೆ ಮಹತ್ವ ಇತ್ತು. ಧ್ಯಾನ ಅದನ್ನ ಏಕಾಗ್ರತೆ ಇರೋದ್ರಿಂದ ತಪಸ್ಸು ಅಂತ ಹೇಳ್ತಾ ಇದ್ರು. ಒಂದು ನಿರ್ದಿಷ್ಟ ಗುರಿ ಇರ್ತಿತ್ತು ಅದಕ್ಕೆ, ಅದಕ್ಕೆ ತಪಸ್ಸು ಅಂತ ಹೇಳ್ತಾ ಇದ್ರು. ಆ ತಪಸ್ಸು ಮಾಡ್ತಾ ಮಾಡ್ತಾ ಇದ್ದಿದ್ರು ಸಹಿತ ಕಾಲಾನುಕ್ರಮದಲ್ಲಿ ಅದು ಪರಿಸ್ಥಿತಿಯ ಒಂದು ವೈಪರೀತ್ಯದಿಂದಾಗಿಯೋ ಏನೋ ಗೊತ್ತಿಲ್ಲ, ಬರೀ ಪೂಜೆ ಪುನಸ್ಕಾರಕ್ಕೆ ನಮ್ಮ ಜನ ಜೋತು ಬಿದ್ದುಬಿಟ್ರು. ಪೂಜೆ ಪುನಸ್ಕಾರಕ್ಕೆ ಮಾತ್ರ ಮಹತ್ವ ಕೊಡ್ತಾ ಹೋಗ್ಬಿಟ್ರು. ಆಡಂಬರದ ಬಾಹ್ಯ ಪೂಜೆ, ಅದು ಕೂಡ ಈ ಸ್ಥಾವರ ಮತ್ತು ಜಂಗಮ ಅಂತ ಏನ್ ಕರಿತೀವಿ ದೇವಸ್ಥಾನಗಳನ್ನ, ಲಿಂಗ ಪೂಜೆ ಅಂತ ಏನು ಲಿಂಗಾಯತರು ಕರೀತಾರೆ, ಅಥವಾ ಶ್ರೀ ವೈಷ್ಣವರು, ಶೈವರು ಏನು ಶಿವನ ಆರಾಧಕರಿದ್ದಾರೆ, ವೈಷ್ಣವ ಆರಾಧಕರಿದ್ದಾರೆ, ಎಲ್ಲ ಮೂರ್ತಿ ಪೂಜಕರು. ಆ ಮೂರ್ತಿಗೆ ಸಂಬಂಧಪಟ್ಟಂತೆ ಏನು ಒಂದು ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ರು, ಅದೇ ಬಲಿತು ಧ್ಯಾನ ಹಿಂದೆ ಸರಿದ್ಬಿಡ್ತು, ನೇಪಥ್ಯಕ್ಕೆ ಸರಿದ್ಬಿಡ್ತು. ಯಾರ ತಲೆಯಲ್ಲೂ ಕೂಡ ಧ್ಯಾನದ ಬಗ್ಗೆ ಒಂಚೂರ ಐಡಿಯಾ ಇಲ್ಲ. ಧ್ಯಾನ ಅಂದ್ರೆ ಯೋಗ ಮಾಡ್ತಾ, ಹೌದಲ್ಲ, ಯೋಗ ಧ್ಯಾನಕ್ಕೆ ಬರ್ರಿ ಅಂದ್ರೆ ಯೋಗ ಯೋಗ ಗೊತ್ತ್ರಿ, ನಾವು ಹೋಗ್ತೀವಿ, ಒಳಗೆ ವಾಕಿಂಗ್ ಹೋಗ್ತೀವಿ, ಧ್ಯಾನದ ಯೋಗದ ಕ್ಲಾಸಿಗೆ ಹೋಗ್ತೀವಿ ನಾವು. ಇಷ್ಟೇ ಜನರಲ್ಲಿ ಒಂದು ಕಲ್ಪನೆ ಇದೆ ಹೊರತು
ಧ್ಯಾನದ ಬಗ್ಗೆ ಕಿಂಚಿತ್ತು ಜ್ಞಾನ ಇಲ್ಲ. ನೀವು ಯಾರನ್ನಾದ್ರೂ ಭೇಟಿಯಾಗಿರಿ, ಅವರು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ಒಂದು ಹಳ್ಳಿಗರಾಗಿರ್ಬೋದು, ಅಥವಾ ಒಂದು ಅಧಿಕಾರಿ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಕಾಲೇಜ್ ಪ್ರೊಫೆಸರ್ ಆಗಿರ್ಬೋದು, ವೈಸ್ ಚಾನ್ಸಲರ್ ಆಗಿರ್ಬೋದು, ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು. ಎಷ್ಟು ನಮ್ಮದು ಅವ್ಯವಸ್ಥೆ ಆಗರಾಗಿದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಪರಿಸ್ಥಿತಿ, ನನಗೆ ದಂಗಾಗ್ತೀನಿ ನಾನು. ಏನಪ್ಪ ಇದು, ಎಷ್ಟೊಂದು ಅವಜ್ಞೆ, ಎಷ್ಟೊಂದು ಅಜ್ಞಾನ, ಎಷ್ಟೊಂದು ಮೌಢ್ಯ ನಮ್ಮ ಜನರದ್ದು ಅಂಥೇಳಿ. ಯಾಕಂದ್ರೆ ಇದು ನಾವು ನಿತ್ಯ ಎದುರಿಸ್ತೀವಿ. ತಮ್ಗೆ ಗೊತ್ತಿದೆ, ಒಂದು ನಾವು ಕ್ಲಾಸ್ ಮಾಡಬೇಕಾದ್ರೆ ಒಂದು 5,000 ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿರ್ತೀವಿ. ಅದರಲ್ಲಿ ಇಡೀ ಜಿಲ್ಲೆ ತುಂಬ ಹೆಚ್ಚು ಕಡಿಮೆ ಬಾಗಲಕೋಟೆ ಶಹರ ತುಂಬ ನಾವು ಒಂದು 5,000 ನ್ಯೂಸ್ ಪೇಪರಲ್ಲಿ ಇನ್ಸರ್ಟ್ ಮಾಡಿರ್ತೀವಿ ಒಂದೊಂದು ಪ್ಯಾಂಪ್ಲೆಟನ್ನು. ಪ್ಲಸ್ ಆಯಕಟ್ಟಿನ ಸ್ಥಳದಲ್ಲಿ ಒಂದು ಬ್ಯಾನರನ್ನು ಅಂಟಿಸಿರ್ತೀವಿ ಬೇರೆ ಬೇರೆ 16 ಕಡೆಗಳಲ್ಲಿ. ಪ್ಲಸ್ ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀವಿ, ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿರ್ತೀವಿ. ಧ್ಯಾನದ ಶಿಬಿರ 21ನೇ ಪ್ರಾರಂಭ ಮಾಡಿದಾಗ ಬರೋದು 120 ಜನ ಫಸ್ಟ್ ಡೇ, ಸೆಕೆಂಡ್ ಡೇ 100, ಥರ್ಡ್ ಡೇ 90, ಫೋರ್ತ್ ಡೇ 80, ಆಮೇಲೆ 80, 70, 80, 70 ಅಲ್ಲಿ ಸೆಟಲ್ ಆಗುತ್ತೆ. ಅದರಲ್ಲಿ ಮೊದಲಿನವ್ರು ಬರ್ತಾರೆ, ಹೊಸಬ್ರು ಬರ್ತಾರೆ, ಹೋಗ್ತಾರೆ. ಆ ರೀತಿ ಒಂದು ಲೆವೆಲ್ ಮೇಂಟೈನ್ ಆಗುತ್ತೆ. ಅದರಲ್ಲಿ ಉಳಿಯೋರು ಎಷ್ಟು ಜನ ಕೊನೆವರೆಗೂ, ಕೆಲವೇ ಜನ ಲಾಸ್ಟ್ ಡೇ ಬರೋರು ಇರ್ತಾರೆ. ಇದು ಅವರವರ ಕರ್ಮ, ಅವರವರ ಸಾಧನೆ ಫಲ ಅವಲಂಬಿಸಿರ್ತದೆ, ನೋ ಡೌಟ್. ಅವ್ರ ಹಸಿವು, ಅವ್ರದ್ದೇನೋ ಒಂದು ಸಿಗಬೇಕಾಗಿರುತ್ತೆ, ಒಂದು ಆತ್ಮಕ್ಕೆ ಯಾವಾಗ ಟರ್ನಿಂಗ್ ಪಾಯಿಂಟ್ ಬರುತ್ತೋ ಬರ್ತಾರೆ, ಆ ಮಾತು ಬೇರೆ. ಬಟ್ ನೆವರ್ ದ ಲೆಸ್ ನಾನು ಹೇಳಬೇಕು ಅಂತ ಇಷ್ಟಪಟ್ಟಿದ್ದೇನಂತ ಹೇಳಿದ್ರೆ, ಧ್ಯಾನದ ಬಗೆಗೆ ಅಷ್ಟೊಂದು ಅವಜ್ಞೆ ನಮ್ಮ ಜನರಲ್ಲಿ ತುಂಬಿ ತುಳುಕ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಜನರಿಗೆ ನೀವು ಬದಲಾಗಬೇಕು ಅಂತ ಹೇಳಿದ್ರೆ ಹೆಂಗ್ ಬದಲಾಗ್ತಾರೆ ಅವರು? ಇದನ್ನ ನಾನು ಯಾಕೆ ಹೇಳಲಿಕ್ಕೆ ಇದು ಮತ್ತೆ ಮತ್ತೆ ಈ ಪಾಯಿಂಟನ್ನು ನಾನು ತಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಪರಿಸ್ಥಿತಿಯಿಂದಾಗಿ ಒಂದು ಜನರಲ್ಲಿ ದೈಹಿಕ ಆರೋಗ್ಯ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ತಕ್ಷಣ ಡಾಕ್ಟರ್ ಹತ್ರ ಓಡೋಗ್ತಾರೆ. ಒಂದು ಸಣ್ಣ ನೆಗಡಿ ಬಂದರೂ ಸಾಕು, ಒಂದು ಸಣ್ಣ ಜ್ವರ ಬಂದರೂ ಸಾಕು, ಒಂದು ತಲೆನೋವು ಬಂದರೂ ಸಾಕು, ತಕ್ಷಣ ಡಾಕ್ಟರ್ ಹತ್ರ ಓಡೋಗೋದು. ಅದು ಮತ್ತೆ ಸ್ಪೆಷಲೈಸೇಷನ್ ಹತ್ರನೇ ಹೋಗೋದು. ಇದು ಒಂದು ಪಿಕ್ಚರ್. ಆದರೆ ಮಾನಸಿಕವಾಗಿ ಅಷ್ಟೊಂದು ಜನರಲ್ಲಿ ಅಶಾಂತಿ ತುಂಬಿ ತುಳುಕ್ತದೆ ಅಂತ ಹೇಳಿದ್ರೆ, ನಾನೊಂದು 2-3 ಸಂದರ್ಭಗಳಲ್ಲಿ ಮಾನಸಿಕ ಆಸ್ಪತ್ರೆಗೆ ಹೋಗ್ಬೇಕಾದ ಪ್ರಸಂಗ ಬಂತು. ಬೆಳಗ್ಗೆ 6 ಗಂಟೆಗೆ ಪಾಳಿ ಹಚ್ಚಿದವರು ಸಂಜೆ 8 ಗಂಟೆಗೆ ಅವ್ರ ಟರ್ನ್ ಬರೋದು. ಅಷ್ಟು ಜನ ಮೆಂಟಲ್ ಹಾಸ್ಪಿಟಲ್ ಮುಂದೆ ಪೇಷಂಟ್ಸು. ಇದೇ ಒಂದು ಸಂಖ್ಯೆ ಎಲ್ಲ ಅಲೋಪತಿ ಆಸ್ಪತ್ರೆಗಳಲ್ಲೂ ಇದೆ, ಆಯುರ್ವೇದ ಆಸ್ಪತ್ರೆಗಳಲ್ಲೂ ಇದೆ, ಹೋಮಿಯೋಪತಿ ಆಸ್ಪತ್ರೆಗಳು, ಎಲ್ಲ ಸಿಸ್ಟಮ್ಗಳಲ್ಲಿ ಜನ ಅಲ್ಲಿ ಓಡಾಡ್ತಾ ಇದ್ದಾರೆ. ಬಟ್ ಧ್ಯಾನಕ್ಕೆ ಬರೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಪರಿಸ್ಥಿತಿ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಅವಲೋಕನ ಮಾಡಿದಾಗ ತಾವು ಕೇಳಿರ್ತೀರಿ, ಆದಾಗ್ಯೂ ನಾನು ರಿಪೀಟ್ ಮಾಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ಪರಿಸ್ಥಿತಿ ಹೆಂಗದೆ, ಮಾನಸಿಕ ಆರೋಗ್ಯದ ಚಿತ್ರಣ ಅಂತ ಹೇಳಿದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಇಡೀ ಜಗತ್ತಿನ ಸೂಸೈಡ್ ಕ್ಯಾಪಿಟಲ್ ಯಾವುದಪ್ಪ ಅಂತ ಹೇಳಿದ್ರೆ ಭಾರತ ದೇಶ. ಇಲ್ಲಿರುವಷ್ಟು ಸೂಸೈಡ್ ರೇಟು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ, ಜಗತ್ತಿನಲ್ಲೇ. ಎಷ್ಟು ಅಂತ ಹೇಳಿದ್ರೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ, ನ್ಯಾಷನಲ್ ಕ್ರೈಮ್ ಬ್ಯೂರೋ ಅದನ್ನು PPT ಮಾಡಬೇಕಾಗಿತ್ತು, ಬಟ್ ಆದರೆ ನಾನು ಓದಿ ಹೇಳ್ತೇನೆ. ಈ ಸೂಸೈಡ್ ರೇಟ್ಗಳಲ್ಲಿ ಹೈಯೆಸ್ಟ್ ಇಂಡಿಯಾ. ಆದರೆ ಹೈಯೆಸ್ಟ್ ಜನ, ಅಂದರೆ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರಪ್ಪ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಡಾಕ್ಟರ್ಗಳು. ಜನರನ್ನ ಆರೋಗ್ಯದತ್ತ ತಗೊಂಡು ಹೋಗುವಂತ ಡಾಕ್ಟರ್ಗಳೇ ಆತ್ಮಹತ್ಯೆಗೆ ಎಳಿಸ್ತಾ ಇದ್ದಾರೆ. ಮತ್ತೆ ಅದರ ನಂತರ ಮೆಡಿಕೋಸ್, ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು, ಎಸ್ಪೆಷಲಿ PG ವಿದ್ಯಾರ್ಥಿಗಳು, ಅಲ್ಲಿನ ಒತ್ತಡ ತಾಳ್ಕೊಳ್ಳಿಕ್ಕೆ ಆಗ್ಲಾರ್ದೇನೆ, ಪರಿಸ್ಥಿತಿಯ ಒತ್ತಡ, ಸ್ಟ್ರೆಸ್ ಎಷ್ಟಿರುತ್ತೆ ಡಾಕ್ಟರ್ ಹತ್ರ ಅಂತ ಹೇಳಿದ್ರೆ ಅವ್ರದ್ದೇ ಸೂಸೈಡ್ ರೇಟ್ ಹೈ ಇದೆ. ಇದು ಬದುಕಿನ ವಿಪರ್ಯಾಸ ನಮ್ಮದು. ಇದಾದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲ, ಸ್ಟೂಡೆಂಟ್ಸು. ಯಾರು? ವಿದ್ಯಾರ್ಥಿಗಳು. ನಾವು ಪೇಪರಲ್ಲಿ ಕೇಳ್ತಿರ್ತೀವಿ, SSLC ರಿಸಲ್ಟ್ ಬಂತ, ಅವತ್ತಿಂದನೇ ನಾವು ಕಾಯಬೇಕು, ಫೇಲ್ ಆದ ಹುಡುಗರು ಏನು ಮಾಡ್ಕೋತಾರೆ ಏನು ಅಂತ ಹೇಳಿ. ಅವರು ತಾಯಿ ತಂದೆ, ಸ್ಕೂಲು, ಸಿಸ್ಟಮ್ಮು, ಪ್ರತಿಯೊಬ್ಬರು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ರಿ, ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ರಿ, ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ರಿ. ತಗೊಳ್ಳಿಲ್ಲ ಅಂತಂದ್ರೆ ಜೀವನನೇ ಇಲ್ಲ. ಒಂದು 99 ತಗೊಂಡಿರ್ತಾರೆ ಪರ್ಸೆಂಟೇಜು, ಇನ್ನೊಂದು % ಕಮ್ಮಿ ಆಯಿತು ಅಂತ ಹೇಳಿ ಏನು ಮಾಡ್ತಾರೆ, ರಿವ್ಯಾಲ್ಯೂಯೇಷನ್ಗೆ ಹಾಕ್ತಾರೆ. ನನಗೆ ಯಾಕೆ 5 ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿ ಮನೆಯಲ್ಲಿ ಹೋದ ತಕ್ಷಣ ಪೇರೆಂಟ್ಸು, ಇವರು ನೀನು ಇಷ್ಟು ಬರ್ತಿದ್ದಲ್ಲಿ ಇಷ್ಟ ಕಡಿಮೆ ತೊಗೊಂಡೆ. ಎವ್ರಿಬಡಿ ಈಸ್ ಮ್ಯಾಡ್ಲಿ ಆಫ್ಟರ್ ಸ್ಕೋರಿಂಗ್. ಅಷ್ಟು ತೊಗೊಂಡು ಏನು ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ 100% ಸ್ಕೋರ್ ಮಾಡಿದವರು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರಾ? ಇಲ್ಲ. ಅಂಗೂಟ ಚಾಪಿರೋರು ಮಂತ್ರಿಗಳ ಕೈಯಲ್ಲಿ ಕೆಲಸ ಮಾಡ್ಬೇಕು ಇವರು. ಅಲ್ಲಿ ಭ್ರಮ ನಿರಸನ ಆಗ್ತದೆ.
ಇದು ಎಷ್ಟು ವಿಪರೀತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಒಂದು ಒಂದು ಇದು ಹೇಳ್ತದೆ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ, ಭಾರತದಲ್ಲಿ ಎವ್ರಿ ಒನ್ ಸ್ಟೂಡೆಂಟ್ಸ್ ಕಮಿಟ್ ಸೂಸೈಡ್ ಇನ್ ಇಂಡಿಯಾ ವಿತ್ ಅಬೌಟ್ 28 ಸಚ್ ಸೂಸೈಡ್ಸ್ ರಿಪೋರ್ಟೆಡ್ ಎವ್ರಿ ಡೇ. ಇದು ಹಳೆ ರಿಪೋರ್ಟ್ ನಾನು ಹೇಳ್ತಾ ಇರೋದು. ಅಕಾರ್ಡಿಂಗ್ ಟು ದ ಡೇಟಾ ಕಂಪೈಲ್ಡ್ ಬೈ ದಿ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಸ್ ಬ್ಯೂರೋ ಅಂತ ಹೇಳ್ತದೆ ಇದು ವಿಕಿಪೀಡಿಯಾದಲ್ಲಿ. ಮತ್ತೆ ಮುಂದುವರೆದು 1 in 7 young people between the age of 15 and 24 in India experiences poor mental health, including symptoms of depression and disinterest. Shockingly, only 41% of these survived felt the need to seek support when dealing with mental health challenges ಅಂತ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಅಂಡ್ ಎಜುಕೇಶನಲ್ ಫಂಡ್ ಅಂತ ಹೇಳ್ತದೆ. ಈ ರಿಪೋರ್ಟ್ ಹೇಳ್ತದೆ. ಏನಪ್ಪ ಇದರ ಅರ್ಥ ಕನ್ನಡದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವರಿಗೆ ಇಂಗ್ಲಿಷ್ ಬಾರದೇ ಇರ್ಬೋದು ಅಥವಾ ಪೂರ್ತಿ ಅರ್ಥ ಆಗದೆ ಇರ್ಬೋದು. ಪ್ರತಿ ಒಂದು 15 ಮತ್ತು 24 ಏಜ್ ಗ್ರೂಪಿನಲ್ಲಿ 7 ಜನರಲ್ಲಿ, 15 ಮತ್ತು 24ನೇ ವಯಸ್ಸಿನ ಗುಂಪಿನಲ್ಲಿ 7 ಜನರಲ್ಲಿ ಒಬ್ಬರು ಈ ಮೆಂಟಲ್ ಡಿಪ್ರೆಷನ್ನಲ್ಲಿದ್ದಾರೆ, ಮಾನಸಿಕ ಒಂದು ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ಮತ್ತು ಇನ್ನೂ ವಿಪರ್ಯಾಸ ಅಥವಾ ವಿಚಿತ್ರ ಅಂತ ಹೇಳಿದ್ರೆ, ಅವರು ಮಾನಸಿಕ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾರು? 41% ಪೀಪಲ್. ಜನರಿಗೆ ಮಾನಸಿಕ ಆಸ್ಪತ್ರೆಗೆ ಹೋಗ್ಲಿಕ್ಕೇನೆ ಮನಸ್ಸಿಲ್ಲ. ಅದು ಎಲ್ಲಿ ಹುಚ್ಚ ಅಂತ ಅಂದ್ಬಿಡ್ತಾರೋ, ಮ್ಯಾಡ್ನೆಸ್ ಅಂದ್ಬಿಡ್ತಾರೋ, ಅವನಿಗೆ ಹುಚ್ಚು ಹಿಡ್ದಿದ್ದ ಅಂತಾರೋ, ಅವಳಿಗೆ ಹುಚ್ಚು ಹಿಡ್ದಿದ್ದ ಅಂತಾರೋ ಅಂತ ಹೇಳಿ ಆ ಒಂದು ಕಾಯಿಲೆಗೆ ಅವ್ರು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೂ ತಯಾರಿಲ್ಲ. ಇತ್ಲಾಗೆ ಇದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ಇನ್ನೊಂದು ವಿಷಯ, ಹೈಯೆಸ್ಟ್ ಯಾವ ಸ್ಟೇಟಲ್ಲಿ ಇದೆಯಪ್ಪ ಕಣ್ ತೆರೆಸುವಂತ ಘಟನೆ, ಹೈಯೆಸ್ಟ್ ಸೂಸೈಡ್ಸ್ ಯಾವ ರಾಜ್ಯದಲ್ಲಿದೆ ನಮ್ಮ ದೇಶದಲ್ಲಿ? ಫಸ್ಟ್ ಮಹಾರಾಷ್ಟ್ರ 14% ಸ್ಟೂಡೆಂಟ್ ಸೂಸೈಡ್ಗಳು. ಸೆಕೆಂಡ್ ಮಧ್ಯಪ್ರದೇಶ 10%, ತಮಿಳುನಾಡು 3ನೇದು 10%, ಕರ್ನಾಟಕ 4ನೇ ಒಂದು ರ್ಯಾಂಕ್ ಅಲ್ಲಿದೆ. ಇದು ನಮಗೆ ಹೆಮ್ಮೆ ಪಡಬೇಕಾದಂಥ ವಿಷಯನಾ? ಇದರೊಟ್ಟಿಗೆ ಇನ್ನೂ ಒಂದು ವಿಷಯದ ಬಗ್ಗೆ ನಾನು ತಮ್ಮ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅದು ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದ್ದದ್ದೇ, ಆದರೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಡೈವೋರ್ಸ್ ರೇಟ್ಗಳು ನಮ್ಮ ದೇಶದಲ್ಲಿ ಎಷ್ಟಿದೆ? ಯಾಕೆ ಇಷ್ಟೊಂದು ಡೈವರ್ಸ್ಗಳು ಆಗ್ತಾ ಇದ್ದಾವೆ? ನಾವು ಕಣ್ಣಿದ್ದು ಕುರುಡರಾಗಿವಿ, ಕಿವಿ ಇದ್ದು ಕಿವುಡರಾಗಿದ್ದೀವಿ. ಎಷ್ಟು ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ 2.5% ಇದೆ, ಎಸ್ಪೆಷಲಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ನಮ್ದು ಮುಂಚೆ ತುಂಬಾ ಕಡಿಮೆ ಇತ್ತು. ನಮ್ಮ ಭಾರತೀಯ ಮೌಲ್ಯಗಳು, ಭಾರತೀಯ ಸಂಬಂಧಗಳ, ಪರಸ್ಪರ ಸಂಬಂಧಗಳ ಮೌಲ್ಯಗಳು ಎಷ್ಟು ಗಟ್ಟಿ ಇದ್ದು ಅಂತ ಹೇಳಿದ್ರೆ, ಎಷ್ಟೇ ಕಷ್ಟ ನಷ್ಟ ಇದ್ರೂ ಸಹಿತ ದಂಪತಿಗಳು ಡೈವರ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಹೊಂದಾಣಿಕೆ ಮಾಡಿಕೊಂಡು ಕಡೆ ಉಸಿರಿರುವವರೆಗೂ ಅವರು ದಾಂಪತ್ಯವನ್ನು ನಡೆಸ್ತಾ ಇದ್ರು. ಅವಾಗ ಒಂದು ರೀತಿ ಮಾದರಿಯಾಗಿತ್ತು. ಅದ್ರಲ್ಲಿ ತಪ್ಪೋ ಒಪ್ಪೋ ಗೊತ್ತಿಲ್ಲ, ಕಷ್ಟ ನಷ್ಟನೂ ಗೊತ್ತಿಲ್ಲ, ಆದರೆ ಡೈವರ್ಸ್ಗಳು ಇರ್ತಿರ್ಲಿಲ್ಲ. ಈಗ ಮದುವೆ ನಾಳೆ ಇದೆ ಅಂತ ಹೇಳಿದ್ರೆ ಅವತ್ತಿನ ದಿನಾನೇ ಮದುವೆ ಕ್ಯಾನ್ಸಲ್. ಮದುವೆ ದಿನಾನೇ, ನಾನು ಪರ್ಟಿಕ್ಯುಲರ್ ಕೇಸ್ ಗೊತ್ತಿದೆ, ಮದುವೆ ದಿನಾನೇ ಒಂದು ಹುಡುಗಿ ಮಂಗಳಸೂತ್ರವನ್ನ ಗಂಡನ ಕೈಯಲ್ಲಿಟ್ಟು ತಗೋ ಇದನ್ನ ನಾನು ಹೋಗ್ತೇನೆ ಅಂತ ಹೇಳಿ ಹೋದ ಉದಾಹರಣೆ. ಆಮೇಲೆ ಒಂದು ವಾರದಲ್ಲಿ ಆ ಹುಡುಗನ ತಂದೆ ಡೆತ್ ಆಗಿಬಿಡ್ತು ಶಾಕಿಂಗ್ಲಿ. ಅದು ಆತ್ಮಹತ್ಯೆ ಮಾಡ್ಕೊಂಡ್ರೆ ದೇವ್ರಿಗೆ ಗೊತ್ತಿಲ್ಲ. ಈ ತರ ಹಲವಾರು ಕೇಸುಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಶಾಲಾ ಮಕ್ಕಳು ಕಡಿಮೆ ವಯಸ್ಸಿನಲ್ಲೇ ಹುಡುಗಿಯರು ಋತುಮತಿ ಆಗ್ತಾ ಇರೋದು. ಮತ್ತೆ ಈ ಮೊಬೈಲ್ ಹಾವಳಿಯಿಂದಾಗಿ ನಾವೇನು ಕೊರೋನಾ ಪೀರಿಯಡಲ್ಲಿ ಮೊಬೈಲನ್ನು ಕೊಟ್ಟಿದ್ವಲ್ಲ, ಆ ಮೊಬೈಲ್ ಬಳಕೆ ಮಾಡ್ತಾ ಮಾಡ್ತಾ ಈ ಲೈಂಗಿಕ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ನೋಡ್ತಾ ಹುಡುಗಿಯರಲ್ಲಿ ಅದರ ಬಗೆಗೆ ಅಭೀಪ್ಸೆ ಜಾಸ್ತಿಯಾಗಿ 12-13 ವಯಸ್ಸಿನ ಹುಡುಗಿಯರು ಪ್ರೆಗ್ನೆಂಟ್ ಆಗಿ ಗರ್ಭಧರಿಸಿ ಸ್ಕೂಲಲ್ಲೇ ಡೆಲಿವರ್ ಆದಂಥ ಕೇಸುಗಳನ್ನು ನಾವು ನಿತ್ಯ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ಶಾಕ್ ಆಗ್ಬೇಕು ನಮಗೆ. ಈ ಆದ್ರೆ ಏನಾಗ್ತಾ ಇದೆ, ಜನರು ಅದನ್ನ ನೋಡಿಯೂ ನೋಡದವರಂತೆ, ಕೇಳಿಯೂ ಕೇಳದವರಂತೆ, ಏನೂ ಆಗೇ ಇಲ್ಲ ಅನ್ನೋ ಇವು ಎಷ್ಟೊಂದು ಜನರಲ್ಲಿ ಒಂದು ಸಂವೇದನಾಶೀಲತೆ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ಗಾಬರಿ ಆಗ್ಬೇಕು, ಅಲಾರ್ಮಿಂಗ್ ಅನಿಸ್ಬೇಕು. ಇವು ಏನಪ್ಪ ಇದು, ಏನ್ ಮಾಡ್ಬೇಕು ಅಂತ ಹೇಳಿ ತಲೆಯಲ್ಲಿ ಬರ್ಬೇಕು. ಆದ್ರೆ ಆಸ್ ಇಫ್ ಏನೂ ಆಗೇ ಇಲ್ಲ ಅನ್ನೋ ತರ ಜನ ಹಂಗೆ ಓಡ್ತಾನೆ ಇದ್ದಾರೆ, ದಾಪುಗಾಲಿಟ್ಟು ಓಡ್ತಾನೆ. ಏನ್ ಲಕ್ಷ್ಯ ಇದೆ ಅವ್ರದ್ದು? ದುಡ್ಡು ಗಳಿಸೋದು, ಹೆಸರು ಗಳಿಸೋದು. ಅದೇನು ಕರಪ್ಷನ್ ಕೇಸ್ಗಳಲ್ಲಿ ಸಿಕ್ಕರು ಅಷ್ಟೇ, ಬಿಟ್ಟರು ಅಷ್ಟೇ, ಲೋಕಾಯುಕ್ತರು ಹಿಡಿದ್ರು ಅಷ್ಟೇ, ಭ್ರಷ್ಟಾಚಾರ ಅಂತ ಅನಿಸ್ಕೊಂಡ್ರು ಅಷ್ಟೇ, ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಬರೀ ಆಸ್ತಿ ಪಾಸ್ತಿಗಳಲ್ಲಿ ತಮ್ಮ ಸಮಯ ಕಳೀತಾ ಇದ್ದಾರೆ, ಧ್ಯಾನಕ್ಕೆ ಬರ್ಲಿಕ್ಕೆ ತಯಾರಿಲ್ಲ. ಈ ಹಿನ್ನೆಲೆಯಲ್ಲಿ ನಾವುಗಳು ಅಂದ್ರೆ ಧ್ಯಾನ ಲೋಕಕ್ಕೆ ಬಂದಿರುವವರು, ಧ್ಯಾನವನ್ನು ಕಲ್ತಿರುವವರು, ಧ್ಯಾನ ಪ್ರಚಾರ ಮಾಡ್ರಿ ಅಂತ ಹೇಳಿ ಪತ್ರಿಜಿ ಅಂತ ಮಹಾನ್ ಚೇತನಗಳಿಂದ ನಾವೇನೋ ಒಂದು ಅಭಿಧಾನ ಪಡ್ಕೊಂಡಿದ್ದೇವೆ. ನಮ್ಮ ಕರ್ತವ್ಯಗಳು ಏನು?
ಎಷ್ಟರ ಮಟ್ಟಿಗೆ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀವಿ. ಥ್ಯಾಂಕ್ ಗಾಡ್, ಅಂದರೆ ನಾನು ದೈವಿ ಒಂದು ಇದಕ್ಕೆ ವಿಶ್ವಶಕ್ತಿಗೆ ನಮಿಸ್ತಾ, ಪತ್ರಿಜಿ ಅಂತಹ ಮಹಾನ್ ಚೇತನಕ್ಕೆ ನಮಿಸ್ತಾ, ಪತ್ರಿಜಿ ಅವರಂತಹ ಹಿರಿಯ ಮಾಸ್ಟರ್ಗಳು ಅನೇಕರು ಇಡೀ ಜಗತ್ತಿನ ತುಂಬ ಈ ಧ್ಯಾನ ಲೋಕಕ್ಕೆ ಏನು ತಮ್ಮನ್ನು ಅರ್ಪಿಸ್ಕೊಂಡಿದ್ದಾರೆ ಅವರಿಗೆ ನಮೋ ನಮಃ ಅಂತೇಳಿ ಕೋಟಿ ನಮನಗಳನ್ನ ಅರ್ಪಿಸ್ತಾ, ಈಗ ನಾವೇನು ಧ್ಯಾನ ಲೋಕಕ್ಕೆ ಬಂದಿದ್ದೀವಿ ಇದು ಸಾಲದು. ಈಗ ಬಂದಿರೋರ ಸಂಖ್ಯೆ ಇರುವ ಬೆಟ್ಟದಂತ ಸವಾಲಿನ ಮುಂದೆ ನಾವು ತುಂಬಾ ಕಡಿಮೆ ಜನ ಇದ್ದೇವೆ, ತುಂಬಾ ಕಡಿಮೆ ಜನ ಇದ್ದೇವೆ ನಾವು. ಅದಕ್ಕಾಗಿ ನಮ್ಮ ಕರ್ತವ್ಯ ಏನು, ನಮ್ಮ ಕೊಡುಗೆ ಏನು? ಈಗ ನಾವು ಧ್ಯಾನದ ಕ್ಲಾಸ್ ಮಾಡಿದೆವು, ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆವು ಅಂತ ರೇವತಿ ಅಕ್ಕ ಹೇಳಿದರು. ಯಾಕೆ ಮಾಡಬೇಕಾಯ್ತು ಅದನ್ನ ಮಾಡ್ಬೇಕು? ಇಟ್ ವಾಸ್ ಎ ಬಿಗ್ ಚಾಲೆಂಜ್. ನಮಗೆ ಮಹಾವತಾರ ಫೌಂಡೇಶನ್ ಅವರು ಕೈ ಜೋಡಿಸಿದ್ರು, ಅವರ ಒಂದು ಟೀಮ್ ನಮಗೆ ಸಪೋರ್ಟಿಗೆ ಬಂತು, ಅವರ ಅನುಭವ ಅಮೃತ ನಮಗೆ ಸಪೋರ್ಟಿಗೆ ಬಂತು, ಟೆಕ್ನಿಕಲ್ ಗೈಡೆನ್ಸ್ ಅವರಿಂದ ಸಿಕ್ತು. ಯಾಕಾಗಿ ನಾವು ಇದನ್ನೆಲ್ಲ ಮಾಡಿದ್ವಿ? ಔಟ್ಸೈಡ್ ಪಿರಮಿಡ್ ವ್ಯಾಲಿ, ಔಟ್ಸೈಡ್ ಕಡತಲ್, ನನ್ನೇ ತಿಳಿದ ಮಟ್ಟಿಗೆ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಾನು ಹೆಸರಿಸ್ತಾ, ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಗಿರಲಿಲ್ಲ ಹಿಂದೆ. ಯಾಕೆ ನಾವು ಅಷ್ಟೊಂದು ಪ್ರಯತ್ನ ಪಟ್ವಿ? ಅದ್ರ ಹಿಂದೆ ಏನಿತ್ತು? ಇದು ನಮ್ಮಲ್ಲಿ ಮಾತ್ರ ಆದರೆ ಸಾಲದು. ಈ ಥರದ ಹಲವಾರು ಕಾರ್ಯಕ್ರಮಗಳು ಪ್ರತಿ ತಾಲೂಕು ಕೇಂದ್ರಗಳಲ್ಲೂ, ಪ್ರತಿ ಹೋಬಳಿ ಕೇಂದ್ರಗಳಲ್ಲೂ, ಪ್ರತಿ ಹಳ್ಳಿಗೂ, ಪ್ರತಿ ಮನೆಗೂ ಕೂಡ ಈ ಧ್ಯಾನ ಪ್ರಚಾರ ಆಗಬೇಕು, ಈ ಧ್ಯಾನ ಪ್ರಸಾರ ಆಗಬೇಕು, ಜ್ಞಾನ ದಾಸೋಹ ಆಗಬೇಕು. ಕಾರಣ ಇಷ್ಟೇ, ಧ್ಯಾನಿಗಳಿಗೂ ಧ್ಯಾನ ಮಾಡದೇ ಇರುವವರೆಗೂ ಇರುವ ವ್ಯತ್ಯಾಸ ನಮ್ಮ ಕಣ್ಣೆದುರಿಗಿದೆ. ಧ್ಯಾನಿಗಳಾದವರು ತುಂಬಾ ಆರೋಗ್ಯವಂತರಾಗಿದ್ದಾರೆ, ದೈಹಿಕವಾಗಿಯೂ ಆರೋಗ್ಯವಂತರು, ಚೈತನ್ಯಶೀಲರು, ಕ್ರಿಯಾಶೀಲರು, ಆಮೇಲೆ ಸಾಮರಸ್ಯತೆಯನ್ನು ಹೊಂದುವವರು. ಅವ್ರಿಗೆ ಯಾವುದೇ ಜಾತಿ ಮತ ಭೇದ ಲಿಂಗ ಭೇದ ಯಾವುದೂ ಇಲ್ಲ, ಎಲ್ಲರನ್ನು ಸಮನಾಗಿ ಸ್ವೀಕಾರ ಮಾಡಿ ಎಲ್ರಿಗೂ ಪ್ರೀತಿಯಿಂದ ವಾತ್ಸಲ್ಯತೆಯಿಂದ ನಡ್ಕೊಂಡು ಅವ್ರ ಜೊತೆಗೆ ಅದ್ಭುತವಾದಂತಹ ಒಂದು ಸಾಮರಸ್ಯದ ಸಂಬಂಧವನ್ನು ಬೆಳೆಸ್ತಾರೆ. ಅಲ್ಲಿ ಈ ಏನು ಧ್ಯಾನಿಗಳಲ್ಲದವರು ಏನು ಬಡ್ಕೊಳ್ತಾರಲ್ಲ, ಆ ಜಾತಿ ಈ ಜಾತಿ ಅಂತೇಳಿ ಓಟ್ ಹಾಕ್ಬೇಕಾದ್ರೂ ಜಾತಿ ರಾಜಕೀಯ, ಮಠಗಳ ರಾಜಕೀಯ, ಈ ಎಲ್ಲ ರಾಜಕೀಯಗಳ ಮಧ್ಯೆ ಸಾಮಾನ್ಯ ಮನುಷ್ಯ ಎಷ್ಟು ಕಂಗೆಡ್ತಾ ಇದ್ದಾನೆ. ಆ ಪರಿಸ್ಥಿತಿಯನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡಿದರೆ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿತ್ತು, ಏನು ಮಾಡಿದರೆ ಬಂದಿತ್ತು ಹೇಳ್ರಿ ತಮ್ಮ ದೃಷ್ಟಿ ಒಳಗಡೆ? ನಾವೇನು ಚರ್ಚೆ ಮಾಡಿದ್ವಿ? ಜನರು ಧ್ಯಾನಕ್ಕೆ ಬರಲಿಕ್ಕೆ ರೆಡಿ ಇಲ್ಲ, ಬರೋರ ಸಂಖ್ಯೆ ತುಂಬಾ ಕಡಿಮೆ, ಬಾರದೇ ಇರೋರ ಸಂಖ್ಯೆನೇ ಜಾಸ್ತಿ. ಈಗ ವಯಸ್ಸಾದವರು ಧ್ಯಾನಕ್ಕೆ ಬಾ ಅಂತ ಹೇಳಿದ್ರೆ, ಅಯ್ಯೋ ಎಲ್ಲಿದ್ದಾರೆ ಟೈಮು, ಸಾಯ್ಲಿಕ್ಕೂ ಪುರ್ಸತ್ತಿಲ್ಲ, ಎಲ್ಲಿದ್ದಾರೆ ಸಾಯ್ಲಿಕ್ಕೆ, ಮರಣಿಕೆಲಿ ಪುರ್ಸತ್ನೆ ಅಂತ ಹೇಳಿ ಇವ್ರು ಭಾಳ ಚಂದ ಹೇಳ್ತಾರೆ. ಬ್ರಹ್ಮಕುಮಾರಿ ಅಕ್ಕ ಬಹಳ ಚಂದ ಹೇಳ್ತಾರೆ, ಮರಣಿಕೆಲಿ ಪುರ್ಸತ್ನೆ ಅಂತ. ಆ ರೀತಿ ಡೈಲಾಗ್ ನಾವು ಕೇಳ್ತಾ ಇರುವಾಗ, ಈಗ ಸದ್ಯ ವಯಸ್ಸಾಗಿರೋರನ್ನ ಧ್ಯಾನಕ್ಕೆ ಕರ್ಕೊಂಡು ಬರೋದು ಒಂದು ಸಾಹಸ ಆಗಿರುವಾಗ, ಮನೆಯಲ್ಲೇ ಇರುವಂತಹ ಚಿಕ್ಕ ಮಕ್ಕಳು, ಶಾಲೆ ಕಾಲೇಜ್ ಹೋಗ್ತಾ ಇರುವಂತಹ ಯುವಕ ಯುವತಿಯವರನ್ನ ಧ್ಯಾನಕ್ಕೆ ಕರ್ಕೊಂಡು ಬರೋದು ಹೆಂಗೆ? ಯಾಕೆ ಕರ್ಕೊಂಡು ಬರ್ಬೇಕಂತ ಹೇಳಿದ್ರೆ, ಅವರಲ್ಲಿ ಇರುವಂತಹ ಈಗ ತುಂಬಿ ತುಳುಕುತ್ತಿರುವಂತಹ ಸಂಕಷ್ಟಗಳು ಏನಿದಾವೆ, ಯುವಕ ಯುವತಿಯರಲ್ಲಿ ಏನು ಮೊಬೈಲ್ ಇದ್ದು ಒಂದು ಬಳಕೆಯಿಂದಾಗಿ ಅವರಲ್ಲೇನೇ ಒಂದು ADHD ಅಂತ ಕಾಯಿಲೆಯನ್ನು ತುತ್ತಾಗ್ತಾ ಇದ್ದಾರೆ. ನಾನು ಕ್ಲಾಸ್ಗಳನ್ನು ಮಾಡಬೇಕಾದ್ರೆ ಸ್ಟೂಡೆಂಟ್ಸು ಎಸ್ಪೆಷಲಿ ಕಾಲೇಜಿಗೆ ಹೋದಾಗ ಅವ್ರ ಕಡೆಯಿಂದ ಒಂದು ಕ್ವಶನ್ ಫಾರ್ಮ್ ಕಲೆಕ್ಟ್ ಮಾಡ್ತೇನೆ ನಾನು, ಫಿಲಪ್ ಮಾಡಿ. ಅದರಲ್ಲಿ ನಿಮಗೀಗ ಇರುವಂತಹ ಹವ್ಯಾಸಗಳೇನಿದೆ, ದುರಭ್ಯಾಸಗಳೇನಿದೆ ಅಂತ ಪಟ್ಟಿ ಮಾಡಿರ್ತೇನೆ, ಟಿಕ್ ಮಾಡ್ತಾ ಹೋಗಿ ಅಂಥೇಳಿ. 99.9% ಪ್ರತಿಯೊಬ್ಬರು ಮೊಬೈಲ್ ದಾಸಗಳಂತಾರೆ. 99. ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗಿದೆ. ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ದಿನಕ್ಕೆ 12ರಿಂದ 15 ತಾಸು 16 ತಾಸು ಮೊಬೈಲಲ್ಲಿ ಇರ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ, ಬರೆದಿದ್ದಾರೆ. ನನಗೆ ಹೊರಗೆ ಬರ್ಲಿಕ್ಕೆ ತಿಳಿತಾ ಇಲ್ಲ, ನಾನು ಏನು ಮಾಡಬೇಕು ಅಂತೇಳಿ. ಇದಕ್ಕೆ ಯಾರು ಕಾರಣರು? ಮೊಬೈಲ್ ಕೊಡಿಸಿದವ್ರು ಯಾರು? ನಾವು ತಾನೆ. ಇಲ್ರಿ, ಊಟ ಮಾಡಂಗಿಲ್ರಿ, ಮೊಬೈಲ್ ಕೊಡ್ಲಿಂದ್ರೆ ಊಟ ಮಾಡಂಗಿಲ್ರಿ, ಅದಕ್ಕೆ ಮೊಬೈಲ್ ಕೊಡ್ತೀವ್ರಿ. ಸಣ್ಣ ಕೂಸುಗಳಿಗೆ, ಹಾಲು ಉಡಿಸೋ ಕೂಸಿಗೆ ಮೊಬೈಲ್ ಇಟ್ಕೊಂಡು ಹಾಲು ಕುಡಿಸಿದ್ರೆ ಮತ್ತೆ ಆ ಮಗುವಿಗೆ ಅಲ್ಲಿಂದನೇ ಅದಕ್ಕೊಂದು ಇದು ಚಾಲು ಅಲ್ಲ, ಅಲ್ಲಿ ಶುರು ಅಲ್ಲ. ಸೊ ಅದಕ್ಕೆ ಈ ಜನರಿಗೆ ಬುದ್ಧಿ ಯಾವಾಗ ಬರ್ತದೆ? ಮಕ್ಕಳಿಗೆ ಮೊಬೈಲ್ ಬಿಡಿಸೋದ್ರ ಒಟ್ಟಿಗೆ ಹಿರಿಯರಿಗೆ ಮೊಬೈಲ್ ಬಿಡಿಸ್ಬೇಕಾಗಿದೆ ಮೊದಲು. ಸೊ ಇಟ್ ಈಸ್ ಬಿಗ್ $1 ಬಿಲಿಯನ್ ಕ್ವಶನ್. ಅದು ಮಾಡೋದು ಎಷ್ಟು ಕಷ್ಟ. ಅದಕ್ಕೆ ನಮ್ಮ ಟಾರ್ಗೆಟ್ ಏನಾಗಿರ್ಬೇಕು? ಈಗ ವಿಷಯಕ್ಕೆ ಬರ್ತೇನೆ. ನಮ್ಮ ಟಾರ್ಗೆಟ್ ಏನಾಗಿರ್ಬೇಕು? ನಾವು ಯಾರಿಗೆ ಹೆಚ್ಚು ಧ್ಯಾನಕ್ಕಾಗಿ ಮಹತ್ವ ಕೊಡಬೇಕು? ಸೊ ಮೈ ರಿಕ್ವೆಸ್ಟ್, ಮೈ ಅಪೀಲ್ ಟು ಯು, ತಮಗೆ ನನ್ನ ಅಪೀಲು, ತಮ್ಮ ಮನವಿ ಒಂದು ಏನಂತ ಹೇಳಿದ್ರೆ, ಮಕ್ಕಳನ್ನ ಟಾರ್ಗೆಟ್ ಮಾಡಿ ಒಂದು ಪಾಯಿಂಟು, ಮಕ್ಕಳನ್ನ ಹೆರುವವರಿದ್ದಾರಲ್ಲ ಮುಂದೆ ಮದುವೆಯಾಗಿ, ಅವ್ರನ್ನ ಟಾರ್ಗೆಟ್ ಮಾಡಿ. ಓಕೆ, ಈಗಿದ್ದವ್ರು ನಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ.
ದೊಡ್ಡ ಚಾಲೆಂಜ್, ಅದು ದೊಡ್ಡ ಸವಾಲದು. ವಯಸ್ಸಾದವ್ರನ್ನ ಹಲವಾರು ಕಾರಣಗಳಿಗೆ ಅವ್ರಿಗೆ ಬರಲ್ಲ ಧ್ಯಾನ ಕ್ಲಾಸಿಗೆ, ಎಲ್ಲೋ ಒಬ್ರು ಬರ್ತಾರೆ. ಬಂದರೂ ಫಸ್ಟಿಗೆ ಏನು ಅವ್ರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಸಿಗ್ತದೆ, ಆರೋಗ್ಯದ ಬೆನಿಫಿಟ್ ಸಿಗ್ತದೆ, ಅಷ್ಟು ತಗೊಂಡು ಈಗ ನಾವು ಮನೆಗೆ ಮಾಡ್ತೀವ್ರಿ, ಈಗೇನು ನಾವು ಗ್ರೂಪ್ ಮೆಡಿಟೇಷನ್ ಬರೋಕೆ ಆಗೋದಿಲ್ಲ ರೀ, ನಾವು ಇಲ್ಲೇ ಮನೆಯಾಗ ಮಾಡ್ತೀವ್ರಿ ಅಂತೇಳಿ ಬರೋದೇ ಬಿಟ್ಬಿಡ್ತಾರೆ ಅವ್ರು. ಬರೋರೇ ಒಂದು 2-3 ವರ್ಗ. ಒಂದು ದೇಹದ ಕಾಯಿಲೆಗಳು ಏನು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಬರೋದು ಒಂದು, ಎಲ್ಲ ಇದ್ದು ಮಾನಸಿಕ ಶಾಂತಿ ಇಲ್ಲ ಅಂತ ಬರೋದು ಒಂದು, ಇನ್ನೊಂದು ನೋಡೋಣ ಏನಿರುತ್ತೆ ಭಾಳ ಹೇಳ್ತಾ ಇದ್ರೆ ಅಂತ ಬರೋದು ಒಂದು ಕುತೂಹಲದ ವರ್ಗ. ಧ್ಯಾನದ ಒಂದು ಮುಮುಕ್ಷು ಅಂತ ಹೇಳ್ತೀವಲ್ಲ, ಅಂದರೆ ದೈವಿ ಇದು ಬೇಕು ನನಗೆ ಅಂತ ಹೇಳಿ ಬೇಕಾದವರು, ಅಂದರೆ ದೇವರ ಸಾಕ್ಷಾತ್ಕಾರ ಬೇಕು, ಆತ್ಮ ಸಾಕ್ಷಾತ್ಕಾರ ಬೇಕು ಬರೋರು ಎಲ್ಲೋ ಲಕ್ಷಕ್ಕೊಬ್ರು. ಸೊ ಈ 2 ವರ್ಗಗಳನ್ನ ಟ್ಯಾಕಲ್ ಮಾಡೋದು ಬಹಳ ಕಷ್ಟದ ಕೆಲಸ. ಎಷ್ಟು ಜನ ಬರ್ತಾರೋ ಬರಲಿ, ಓಕೆ, ಇಟ್ಸ್ ಆಲ್ ರೈಟ್, ಅವ್ರು ಬರಲಿ, ಅವ್ರು ಬರೋದು ಬೇಡ ಅಂತಲ್ಲ. ಬಟ್ ನಮ್ಮ ನಿಜವಾದ ಗುರಿ ಏನಿರಬೇಕು? ನವ ಮನ್ವಂತರ, ನೂತನ ಮನ್ವಂತರ, ಹೊಸ ಒಂದು ಪೀಳಿಗೆ, ಹೊಸ ಒಂದು ಜನರೇಷನ್ ಅಂತ ಹೇಳಿ ನಾವು ಏನು ಪದ ಬಳಸಿದ್ವಿ. ನೂತನ ಒಂದು ಮನ್ವಂತರಕ್ಕೆ ನಾವು ನಾಂದಿ ಹಾಡಬೇಕಾದ್ರೆ ನಮ್ಮ ಕೊಡುಗೆ ಏನಿರಬೇಕು, ನಮ್ಮ ಕರ್ತವ್ಯ ಏನಿರಬೇಕು, ಈ ವಿಷಯ ನಾನು ಹಿನ್ನೆಲೆಯಾಗಿ ತಗೊಳ್ತಾ ಇದ್ದೇನೆ. ಇದನ್ನು ನಾವು ಏನು ಮಾಡ್ಬೇಕು ಹಂಗಾದ್ರೆ? ಸೊ ನಮ್ಮಗಳ ಒಂದು ಕಳಕಳಿ ಏನಿರ್ಬೇಕಂತ ಹೇಳಿದ್ರೆ, ಓಕೆ, ನೀವು ಎಷ್ಟು ಮನೆಗೆ ಹೋಗಿ ಧ್ಯಾನ ಯಾರ್ಯಾರು ಹೇಳ್ತಾರೋ ಹೇಳ್ರಿ, ಬಟ್ ನಿಮ್ಮ ಲೊಕ್ಯಾಲಿಟಿಯಲ್ಲಿ, ನಿಮ್ಮ ಮೊಹಲ್ಲಾದಲ್ಲಿ, ನಿಮ್ಮ ಬಡಾವಣೆಗಳಲ್ಲಿ ಅಲ್ಲಿರುವಂತಹ ಮಕ್ಕಳನ್ನ ಒಂದು ಕಡೆ ಸೇರಿಸುವಂಥ ಒಂದು ಸಾಂಘಿಕ ಪ್ರಯತ್ನವನ್ನ, ವೈಜ್ಞಾನಿಕ ಒಂದು ತಳಹದಿಯ ಮೇಲೆ ಧ್ಯಾನವನ್ನು ಹೇಳ್ತಾ ಆ ಮಕ್ಕಳನ್ನ ಮೊಬೈಲ್ ಇದರಿಂದ, ಒಂದು ಹಂದರದಿಂದ, ಮೊಬೈಲ್ ಕಪಿಮುಷ್ಟಿಂದ ಬಿಡಿಸುವಂತ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಳ್ರಿ. ಇದು ಒಂದು ಡೈಮೆನ್ಷನ್, ಒಂದು ಆಯಾಮ. ಇನ್ನೊಂದು, ಈಗ ಹೇಳಿದ್ನಲ್ಲ, ಈಗ ಕಾಲೇಜಲ್ಲಿ ಹುಡುಗಿಯರು ಓದ್ತಾ ಇದ್ದಾರೆ. ಈಗ SSLC ಇಂದ ಹಿಡ್ಕೊಂಡು ಹುಡುಗಿಯರು ಏನಾದರೂ ಸ್ವಲ್ಪ ಭಾಳ ಇದು ಮದುವೆ ಮಾಡಬೇಕು ಅಂತ ಅವ್ರ ತಾಯಿ ತಂದೆಗೆ ಇಚ್ಛೆ ಇದ್ರೆ ಬಾಲ್ಯ ವಿವಾಹನೂ ಮಾಡಿಬಿಡ್ತಾರೆ. ಅಥವಾ ವರ ಚಲೋ ಸಿಕ್ಕಾನೆ, ತಡ ಮಾಡಿದ್ರೆ ಸಿಗ್ತಾನೋ ಇಲ್ಲ ಅಂತ ತಿಳ್ಕೊಂಡು ಹುಡುಗಿಯರನ್ನ ಮದುವೆ ಮಾಡಿಬಿಡ್ತಾರೆ. ಅದು ಒಂದು ವರ್ಗ ಇದೆ. ಮುಂದೆ ಸಿಗ್ತಾನೋ ಇಲ್ಲೋ, ಈಗ ನೋಡ್ಬಿಡೋಣ, ಭಾಳ ಚಲೋ ಐತಿ, ಇಲ್ಲ ಅಕ್ಕನ ಮಗಳು, ಸೋದರ ಮಾವನ ಮಗಳು, ಅತ್ತೆ ಮಗಳು ಮಾಡಿಬಿಡೋಣ, ಆಸ್ತಿ ಮತ್ತು ಬೇರೆ ಯಾರ ಪಾಲಿಗೂ ಆಗ್ತದೆ, ಅದಕ್ಕೆ ಆ ರೀತಿ ಒಂದು ವರ್ಗನೂ ಇದೆ, ಮದುವೆ ಮಾಡಿಬಿಡುವಂಥದ್ದು. ಇನ್ನು ನೌಕರಿಗೆ ಸೇರ್ಕೊಂಡಿದಾರಲ್ಲ, IT ಫೀಲ್ಡ್ ಇದೆ ವಿಶೇಷವಾಗಿ, ಇವರು ಮತ್ತು ಇಂಜಿನಿಯರ್ಸು, ಡಾಕ್ಟರ್ಸು ಏನಿದಾರಲ್ಲ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳು ಮಾಡಿರೋರು, MBA ಮಾಡಿರೋರು, ಅವರಿಗೆ ಮದುವೆ ಬೇಕಾಗಿಲ್ಲ. ಮುಂದೆ ನೋಡೋಣ, ಈ ಮೊದಲು ಕರಿಯರ್. ಸೊ ಏಜ್ ವೈಸು ತುಂಬ ಲೇಟಾಗಿ ಮದುವೆ ಆಗ್ತಾ ಇದ್ದಾರೆ, ಮದುವೆ ಆಗೋ ಮನಸ್ಸೂ ಇಲ್ಲ. ರಿಲೇಷನ್ಶಿಪ್ ಅಂತ ಒಂದು ಶುರುವಾಗಿದೆ, ನೀವು ಕೇಳಿರ್ಬೋದು. ಈಗ ಏನದು ವರ್ಡ್ ಹೇಳ್ತೀರಿ ಯಾರಾದರೂ? ಲಿವಿಂಗ್ ಇಟ್ ಟುಗೆದರ್ ರಿಲೇಷನ್ಶಿಪ್. ಸೊ ಇದು ಬಹಳ ಡಿಫಿಕಲ್ಟ್ ವಿಷಯ ಹ್ಯಾಂಡಲ್ ಮಾಡೋದು. ಓಶೋ ಅವರು ಇದನ್ನ ಬೇಕು ಅಂತ ಹೇಳ್ತಾ ಇದ್ರು, ಇದನ್ನ ಲಿವಿಂಗ್ ಟುಗೆದರ್ ಅಂತ ಹೇಳಿ. ಕಾರಣ ಅವ್ರು ಹೇಳೋ ಒಂದು ತಾತ್ವಿಕ ಹಿನ್ನೆಲೆ ಏನಿತ್ತು ಅಂತ ಹೇಳಿದ್ರೆ, ಮದುವೆ ಅನ್ನುವಂಥದ್ದು ಒಂದು ನಿಜಕ್ಕೂ ಬೇಡದ ಒಂದು ಸಂಕೋಲೆ. ಅದು ಒಂದು ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಹೌದು, ಒಂದು ನೈತಿಕ ಮತ್ತು ಒಂದು ಲೀಗಲ್ ಅಂತೀವಿ, ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಒಂದು ಸಂಬಂಧ ಗಟ್ಟಿಗೊಂಡಾಗ ಅವ್ರಿಗೆ ಹುಟ್ಟುವ ಮಕ್ಕಳು ಮತ್ತು ಅವರ ಒಂದು ಜೀವನ ಸುಗಮವಾಗಿ ಸಾಗ್ತದೆ ಅನ್ನುವಂಥ ಒಂದು ಹಿನ್ನೆಲೆ ಒಳಗೆ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ತುಂಬ ವಿವಾಹ ಅನ್ನುವಂಥ ಒಂದು ಸಂಸ್ಥೆ ಬೆಳೆದು ಬಂತು. ಆದರೆ ಅದಕ್ಕೆ ಅರ್ಥನೇ ಇಲ್ಲ ಅನ್ನೋ ಥರ, ಕೂಡುವಳಿ ಅಂತ ಒಬ್ರು ಎಕ್ಸಾಂಪಲ್ ಹೇಳಿದರು ಕನ್ನಡದಲ್ಲಿ. ನಾವು ಲಿವ್ ಇನ್ ರಿಲೇಷನ್ಶಿಪ್ ಹೇಳಿದ್ವಲ್ಲ, ನನಗದು ಒಟ್ಟಿಗೆ ಬದುಕೋದು ಅಂತ ಅಷ್ಟೇ ನೆನಪಾಗಿತ್ತು. ಥ್ಯಾಂಕ್ಸ್ ಆ ವರ್ಡ್ ಹೇಳಿದವ್ರಿಗೆ. ಅದು ಹಿಂದೆ ಕೂಡ ಇತ್ತು, ವಿಧವೆಯರ ಜೊತೆ ಕೂಡುವಳಿ ಅಂತ ಮಾಡ್ತಾ ಇದ್ರು. ವಿಧವಾ ವಿವಾಹ, ವಿಧುರ ವಿವಾಹ ಮಾಡುವ ಕೂಡುವಳಿ ಅಂತ ಇರ್ತಿತ್ತು. ಅಫಿಷಿಯಲಿ ಮ್ಯಾರೇಜ್ ಮಾಡೋದು ಭಾಳ ಕಡಿಮೆ ಇತ್ತು. ಈಗ ಏನಾಗಿದೆ, ಹುಡುಗ ಹುಡುಗಿಯರಲ್ಲಿ ಕರಿಯರ್ ಇಂಪಾರ್ಟೆನ್ಸು ನನಗೆ. ಮತ್ತೆ ಮದುವೆಗಳನ್ನು ಮಾಡುವಾಗಲೂ ಪ್ಯಾಕೇಜ್ ಬಗ್ಗೆ ಲಕ್ಷ್ಯ, ಹುಡುಗ ಹೆಂಗಿದಾನೋ, ಹುಡುಗಿ ಹೆಂಗಿದಾನೋ, ಅವ್ರ ಕ್ಯಾರೆಕ್ಟರ್ ಹೆಂಗಿದೆ, ಅವ್ರ ಹೆಲ್ತ್ ಹೆಂಗಿದೆ, ಇದೆಲ್ಲ ಇಲ್ಲ. ಅಪ್ಪ ಅಮ್ಮ ಇಲ್ಲ, ಭಾಳ ಚಲೋ ಆಯಿತು. ಆ ನಾದ್ನಿ ಇಲ್ಲ, ಭಾಳ ಚಲೋ ಆಯಿತು. ಈ ರೀತಿ ವಿಚಿತ್ರವಾದ ಬೇಡಿಕೆಗಳನ್ನ ಇಟ್ಬಿಟ್ಟು ಮದುವೆ ಮಾಡ್ತಾ ಇದ್ದಾರೆ. ಆ ಮದುವೆ ಮಾಡಿದಾಗ ಪ್ಯಾಕೇಜ್ಗಳ ಬಗ್ಗೆ ಗಮನ, ನನ್ನ ಹುಡುಗಿ ನನ್ನ ಮಗಳು ಇಷ್ಟು ದುಡಿತಾಳೆ ಅಂತ ಹೇಳಿ ಆ ಈಗೋ ಬಂದ್ಬಿಟ್ಟು ಎರಡೂ ಕಡೆ ಸಂಬಂಧಕರೇನಿದಾರಲ್ಲ, ಹುಡುಗ ಹುಡುಗಿ ಸುಖವಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ. ತಮ್ಮದೇ ಆದ ಒಂದು ಈಗೋದಿಂದಾಗಿ, ತಮ್ಮದೇ ಆದ ಅಹಂಕಾರ, ದರ್ಪ, ಆ ಒಂದು ಮೂರ್ಖತನದಿಂದಾಗಿ ನಾವು ಬಸವ ತತ್ವದಲ್ಲಿ ಮದುವೆ ಮಾಡಿದ ಕೇಸುಗಳನ್ನು ನೋಡಿದ್ದೇವೆ. ಅಲ್ಲೇ ಜಾಸ್ತಿ ಪ್ರಾಬ್ಲಮ್ಗಳಿರೋದು. ಅದು ಒಂದು ವಿಧಾನವೇ ಹೊರತು, ಸಿಂಪ್ಲಿಫೈಡ್ ವಿಧಾನ ಅಂತ ಹೇಳ್ಬೋದೇ ಹೊರತು, ಆದರೆ ಒಂದು ತಾತ್ವಿಕ ನೆಲೆಗಟ್ಟಿನಲ್ಲಿ ವೈವಾಹಿಕ ಸಂಬಂಧಗಳು ಎಷ್ಟೊಂದು ಪವಿತ್ರವಾಗಿರಬೇಕು, ಅದರ ಹಿನ್ನೆಲೆ ಎಷ್ಟು ಸುಮಧುರವಾಗಿರಬೇಕು, ಆ ಒಂದು
ಪ್ರೇಮದ ಪ್ರೀತಿಯ ತಳಹದಿನೇ ಇಲ್ಲದೆ ಮ್ಯಾರೇಜ್ಗಳು ನಡೀತಾ ಇದ್ದಾವೆ. ಅಷ್ಟು ಅದ್ದೂರಿ ಖರ್ಚು ಮಾಡ್ತಾ ಇದ್ದಾರೆ, 20, 30, 40 ಲಕ್ಷಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಒಂದೇ ತಿಂಗಳಲ್ಲಿ ಡೈವರ್ಸ್ ಆದ್ರೆ ಏನು ಆಗಿರ್ಬೇಡ, 3 ತಿಂಗಳಲ್ಲಿ ಡೈವರ್ಸ್, 6 ತಿಂಗಳ ಡೈವರ್ಸ್. ಒಬ್ಬರಿಗೆ ಒಂದು ಡೈವರ್ಸ್ ಆದ್ರೆ ಎರಡನೇದ್ದು, ಮೂರನೇದು ಡೈವರ್ಸ್ ಆಗ್ತಾ ಇದೆ. 3ನೇ ಡೈವರ್ಸ್ ಆದ್ಮೇಲೆ ಮದುವೆ ಆಗ್ತಾ ಇರೋ ಕೇಸುಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಒಬ್ರು ಹೇಳ್ತಾ ಇದ್ರು, ನಮ್ಮ ಒಂದು ಬಡಾವಣೆಯೊಳಗೆ ಡೈವರ್ಸ್ ಆಗದ ಮನೆಗಳೇ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದು ಇಷ್ಟಾದ್ರೂ ಕೂಡ ನಾವು ಏನು ಮಾಡ್ತಾ ಇಲ್ಲ. ಇದನ್ನ ಇನ್ನೂ ಒಂದು ನಾನು ಹೇಳ್ತೀನಿ, ಇದನ್ನ ಯಾಕೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ಇನ್ನೂ ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಈ ರೀತಿ ಇರುವಾಗ ನಮ್ಮ ಭಾವಿ ಜನಾಂಗ ಹೆಂಗಿರ್ತದೆ? ಈ ಮಾನವತೆ ಅಂತ ನಾವೇನ್ ಮಾತಾಡ್ತೀವಿ, ಮಾನವ ಜನಾಂಗ, ಮಾನವ ಸಂಕುಲ, ಮಾನವ ಕುಲ ಅಂತ ನಾವು ಹೇಳ್ತಾ ಇದ್ದೀವಿ, ಎತ್ತ ಸಾಗುತ್ತಿದೆ ಇದು? ಮುಂಬರುವ ದಿನಗಳಲ್ಲಿ ಮಾನವೀಯ ಸಂಬಂಧಗಳು ಹೆಂಗಿರಬಹುದು, ಹೆಂಗಿರಬಹುದು? ಹಂಗಾದ್ರೆ ನಮ್ಮ ಕರ್ತವ್ಯ ಏನು, ನಮ್ಮ ಕೊಡುಗೆ ಏನು? ಇದನ್ನು ಒಪ್ಕೊಂಡು ಸುಮ್ಮನೆ ಇರ್ಬೇಕಾ? ನಾವೆಲ್ಲ ಪ್ರಯತ್ನ ಮಾಡ್ತೀವ್ರಿ, ಆದ್ರೆ ಏನ್ ಮಾಡೋದು? ನಾವೆಲ್ಲ ಅನ್ಕೊಂಡಂಗೆ ಆಗುತ್ತೇನ್ರಿ? ಇದು ನಮ್ಮ ಕಾಮನ್ ಡೈಲಾಗ್ಗಳು. ಅದಕ್ಕೆ ನಾವು ಧ್ಯಾನಿಗಳಾದವರು ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ, ಏನೋ ಒಂದು ಛಲದಿಂದ, ಎಂಥ ಛಲಪ ಅಂತ ಹೇಳಿದ್ರೆ, ನಂಗೆ ಪ್ರೇಮ್ನಾಥ್ ಸರ್ ಒಂದು ಇದು ನೆನಪಾಗ್ತದೆ. ಅವರೊಂದು ಉದಾಹರಣೆ ಕೊಡ್ತಾ ಇದ್ರು. ಒಂದು ಚಿಕ್ಕಮಗಳೂರು ಇದ್ರ ಕಾರ್ಯಕ್ರಮ ಮಾಡುವಾಗ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಯಾವ ರೀತಿ ಧ್ಯಾನ ಪ್ರಚಾರ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಬಹಳ ಒಳ್ಳೆ ಉದಾಹರಣೆ ಅವ್ರು ಹೇಳ್ತಾ ಇದ್ದದ್ದು. ಬಹಳ ನನಗೆ ಯಾವತ್ತೂ ಅದನ್ನ ಮರೀಲಿಕ್ಕೆ ಆಗಲ್ಲ. ಇವತ್ತು ನನಗೆ ಧ್ಯಾನ ಹೇಳಲಿಕ್ಕೆ, ಒಬ್ಬರಿಗೆ ಧ್ಯಾನ ಹೇಳಲಿಕ್ಕೆ ಸಾಧ್ಯ ಆಯ್ತಾ? ನಾನು ಒಂದು ಹೊತ್ತು ಊಟ ಮಾಡ್ತೇನೆ. ನನಗೆ ಇಬ್ಬರಿಗೆ ಧ್ಯಾನ ಹೇಳಲಿಕ್ಕೆ ಸಾಧ್ಯ ಆಯ್ತಾ? ನಾನು 2 ಹೊತ್ತು ಊಟ ಮಾಡ್ತೇನೆ. ಇವತ್ತು 3 ಜನರಿಗೆ ನಾನು ಧ್ಯಾನ ಹೇಳಲಿಕ್ಕೆ ಸಾಧ್ಯ ಆಯ್ತಾ? ನಾನು 3 ಹೊತ್ತು ಊಟ ಮಾಡ್ತೇನೆ ಸಂತೋಷದಿಂದ. ನನಗೆ ಇವತ್ತು ಧ್ಯಾನ ಹೇಳಲಿಕ್ಕೆ ಯಾರೂ ಸಿಕ್ಕಿಲ್ಲ, ನಾನು ಉಪವಾಸ ಇರ್ತೇನೆ. ಅಂತ ಉದಾತ್ತ ಧ್ಯೇಯ, ಅಂತ ಉದಾತ್ತ ಮನಸ್ಸು. ಅವರು ಸುಳ್ಳು ಹೇಳಿರ್ಲಾರು. ಯಾಕಂದ್ರೆ ನಾವು ನೋಡ್ತೀವಲ್ಲ, ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ, ಮತ್ತು ಆಂಧ್ರ ತೆಲಂಗಾಣ ಬಾರ್ಡರ್ ಇರುವಂತ ನಮ್ಮ ಕರ್ನಾಟಕದ ಜಿಲ್ಲೆಗಳು, ಕೋಲಾರ ತಗೊಳ್ರಿ, ಗೌರಿಬಿದನೂರು ತಗೊಳ್ರಿ, ನಮ್ಮ ಬಳ್ಳಾರಿ ತಗೊಳ್ರಿ, ರಾಮನಗರ ತಗೊಳ್ರಿ, ಬೆಂಗಳೂರು ಜಿಲ್ಲೆ ತಗೊಳ್ರಿ, ಅಲ್ಲಿ ಮೈಸೂರು ಜಿಲ್ಲೆ ತಗೊಳ್ರಿ, ಅಲ್ಲಿ ಏನೋ ಒಂದು ಧ್ಯಾನದ ಬಗೆಗೆ ಒಲವು ಮತ್ತು ಧ್ಯಾನ ಪ್ರಚಾರ ಆಗಿದೆ. ಎಷ್ಟೋ ಧ್ಯಾನಿಗಳಲ್ಲಿ ಹೊರಹೊಮ್ತಾ ಇದ್ದಾರೆ. ಅಷ್ಟು ಪ್ರಮಾಣ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಈ ಹಿನ್ನೆಲೆ ಒಳಗೆ ನಾವು ಮಾಡಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೂ ಹೆಚ್ಚಿನ ಒಂದು ನಮ್ಮ ಮನೋ ಬಲದಿಂದ, ಇನ್ನೂ ಹೆಚ್ಚಿನ ಒಂದು ಮುತುವರ್ಜಿಯಿಂದ, ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಿಂದ ಒಂದು ರೀತಿ ಕಂಕಣಬದ್ಧರಾಗಿ ನಾವು ಧ್ಯಾನಿಗಳನ್ನ ಈ ಧ್ಯಾನ ತಯಾರು ಮಾಡಿದಾಗ, ನಾವು ಏನಾದ್ರೂ ಒಂದು ಸ್ವಲ್ಪ ಕಿಂಚಿತ್ತಾದ್ರೂ ಬದಲಾವಣೆನ ಮುಂದಿನ ಜನಾಂಗಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೆಂಗ್ ಮಾಡ್ಬೇಕಪ್ಪ ಮುಂದಿನ ಜನಾಂಗಕ್ಕೆ ಅಂತ ಹೇಳಿದಾಗ, ಒಂದು ಮಾತು ನೆನಪಾಗುತ್ತೆ ನನಗೆ. ಮುಂದಿನವ್ರ ಮಕ್ಕಳನ್ನು ಹಡಿಬೇಕು, ಮದುವೆ ಆಗ್ಬೇಕು ಅಂತ ಹೇಳ್ತೀವಲ್ಲ, ಯಾವ ರೀತಿ ಮಕ್ಕಳನ್ನ ಹಡಿಬಹುದು ಅವರು? IT ಇಂಜಿನಿಯರು, ಡಾಕ್ಟರ್ಸ್, ವಕೀಲರಾದವರು ಯಾವ ರೀತಿ ಮಕ್ಕಳನ್ನ ಅವ್ರು ಹೇರ್ಬೋದು ಹೇಳ್ರಿ? ಬಸವಣ್ಣನ ಹಡಿತಾರ? ಅಕ್ಕಮದೇವನ್ ಹಡಿತಾರ? ಅಲ್ಲನ್ ಪ್ರಭು ಹುಡ್ತಾನ? ಪತ್ರಿಜಿ ಹುಡ್ತಾನ? ಮತ್ತೆ ಯಾರು ಹುಡ್ತಾರ್ರಿ? CETಗೆ, ನೀಟಿಗೆ ರೆಡಿ ಆಗುವಂತ ಹುಡುಗಿಯರ್ ತಾನೆ? ಹೌದು ಅಲ್ಲೋ? ಮತ್ತೆ ಈ ರೀತಿ ಮಕ್ಕಳನ್ನು ಹುಟ್ಟಬೇಕು ಬೇರೆ ನಾವೇನ್ ಮಾಡ್ಬೇಕು? ನಾವು ಒಂದು ಚಿಕ್ಕ ಪ್ರಯೋಗ ಮಾಡ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ. ಏನ್ ಮಾಡ್ತಾ ಇದ್ದೀವಿ? ಪ್ರತಿ ಮದುವೆ ಸಂದರ್ಭದಲ್ಲಿ ಏನೋ ಒಂದು ಅಯರಿ ಕೊಡೋ ಬದಲಿಗೆ, ಒಂದು ಗಿಫ್ಟ್ ಕೊಡೋ ಬದಲಿಗೆ, ನಾವು ಪ್ರಸೂತಿ ಪೂರ್ವ ಶಿಕ್ಷಣ ಅಂತ ಹೇಳಿ ಪಾಂಡಿಚೇರಿಯ ಡಿವೈನ್ ಮದರ್ ಶ್ರೀಮಾತೆ ಮತ್ತು ಶ್ರೀ ಅರವಿಂದೋ ಅವರು ಬರೆದಿರುವಂತಹ ಒಂದು ಜ್ಞಾನಧಾರೆ ಪುಸ್ತಕ ಅದು. ಮತ್ತೆ ಮಕ್ಕಳನ್ನು ಹೆಂಗ್ ಬಳಸಬೇಕು ಅಂತ ಹೇಳಿ, ಮತ್ತೆ ನವ ಮನ್ವಂತರ ಅಂತ ಹೇಳಿ, ನೂತನ ಶಿಶು ಅಂತ ಹೇಳಿ ಶ್ರೀ ಓಶೋ ಬರೆದಿರೋ ಒಂದು ಪುಸ್ತಕ. ಆ ರೀತಿ ಬೇರೆ ಬೇರೆ ಹಲವಾರು ಪುಸ್ತಕಗಳು ಅವೈಲೇಬಲ್ ಇದಾವೆ ಮಾರ್ಕೆಟಲ್ಲಿ. ಬಟ್ ಇವು ಸಿಂಪಲ್ ಪುಸ್ತಕಗಳು, ಚಿಕ್ಕ ಪುಸ್ತಕಗಳು, ಬುಕ್ಲೆಟ್ ಅಂತ ಹೇಳ್ಬೋದು. ಈ 3 ಪುಸ್ತಕಗಳನ್ನ ನಾನು ಗಿಫ್ಟ್ ಆಗಿ ಕೊಡ್ತಾ ಇದ್ದೇನೆ. ಪುಸ್ತಕ ಸಂಸ್ಕೃತಿಯನ್ನು ನಾನು ಇಲ್ಲಿ ಪ್ರಾರಂಭ ಮಾಡಿದ್ದೇನೆ. ನನ್ನ ಒಂದು ಧ್ಯಾನದ ಬ್ಯಾಚ್ಗಳಲ್ಲಿ ನಮ್ಮ ಧ್ಯಾನಿಗಳಿಗೆ ಅದರ ರುಚಿ ಹೆಚ್ಚಿದ್ದೇನೆ. ನೀವು ಒಬ್ಬೊಬ್ಬರು ಮನೆಯಲ್ಲಿ 5, 10 ನಿಮ್ಮ ಮನೆಯೊಳಗೆ ಇಟ್ಕೊಳ್ರಿ. ಕಾಪಿ ತಗೊಳ್ರಿ, ಅವೇನು ಕಾಸ್ಟ್ಲಿ ಇಲ್ಲ, 120 ರೂಪಾಯಿ, 100 ರೂಪಾಯಿ, 80 ರೂಪಾಯಿ ಇಷ್ಟೇ ರೇಟ್ ಒಳಗಿದಾವೆ. ಅದನ್ನ ಇಟ್ಕೊಂಡು ನೀವು ಮಹಿಳೆಯರು ಬರ್ತಾರಲ್ಲ, ಕುಬುಸ ಮಾಡೋ ಸಂದರ್ಭದಲ್ಲಿ ಅವನ್ನ ಗಿಫ್ಟ್ ಕೊಡ್ರಿ. ಅಥವಾ ಮನೆಗೆ ಹೆಣ್ಮಕ್ಳು ಬಂದಾಗ ನೀವು ಬ್ಲೌಸ್ ಪೀಸ್ ಕೊಡ್ತೀರಲ್ಲ, ಒಂದು ಕುಂಕುಮರಣಿಯಲ್ಲಿಟ್ಟು ಬ್ಲೌಸ್ ಪೀಸ್ ಕೊಟ್ಟು ಹಣೆ ಕುಂಕುಮ ಹಚ್ತಾರಲ್ಲ, ಅದ್ರ ಜೊತೆಗೆ ಈ ಪುಸ್ತಕಗಳನ್ನು ಕೊಡ್ರಿ. ಇದನ್ನ ನಾವು ಮಾಡಿದ್ದೇವೆ ಬಾಗಲಕೋಟೆಯಲ್ಲಿ. ಸಾಕಷ್ಟು ಅದ್ರ ಬಗ್ಗೆ ಒಂದು ಒಲವು ಮೂಡಿದೆ. ಯಾರಿಗೆ ನಾನು ಆ ಪುಸ್ತಕಗಳನ್ನು ಕೊಟ್ಟಿದ್ದೇನೋ, ಆ ಒಂದು ಕುಬಸ ಮಾಡುವಂತ ಅಂತ ಹೇಳಿ, ಸೀಮಂತ ಕಾರ್ಯಕ್ರಮ ಮಾಡುವಂತ ಹೇಳ್ತೀವಲ್ಲ, ಆ ಹುಡುಗಿ
ತಕ್ಷಣ ನೆಕ್ಸ್ಟ್ ಡೇನೇ ಫೋನ್ ಮಾಡಿ, ಅಂಕಲ್ ರೀ ಭಾಳ ಚಲೋ ಕೆಲಸ ಮಾಡಿದ್ರಿ, ನಮ್ಗೆ ಶೀರಿ ಕುಬುಸ ಬ್ಯಾಡ್ರಿ, ಇಂಥ ಬುಕ್ ಕೊಟ್ಬಿಟ್ರೆ ಸಾಕು ನೋಡ್ರಿ ಅಂಕಲ್, ರಾತ್ರಿ ಇಡೀ ಓದ್ ಮುಗಿಸಿನ್ರಿ, ಭಾಳ ಚಲೋ ಐತ್ರಿ ಅಂಕಲ್ ಅಂತ ಹೇಳಿ ಒಬ್ಬ ಪ್ರೆಗ್ನೆಂಟ್ ಹುಡುಗಿ ಹೇಳಿದ್ಲು. ಇನ್ನೊಂದು ಹುಡುಗಿ ನನಗೆ ಫೋನ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕೊಂಡಿನ್ರಿ ಅಂಕಲ್, ನಾ ಅದನ್ನು ಭಾಳ ಬೆಸ್ಟ್ ಕೆಲಸ ಮಾಡಿರಿ, ಅಷ್ಟಕ್ಕೆ ನಿಂತಿಲ್ರಿ, ನಾನು ಎಲ್ಲರಿಗೂ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೀನಿ, ಪ್ಲಸ್ ನನ್ನ ಏನು ಗೈನಕಾಲಜಿಸ್ಟ್ ಡಾಕ್ಟರ್ ಅದಾರ, ಹೆರಿಗೆ ಪ್ರಸೂತಿ ತಂದಿರದಾರ, ಅವ್ರಿಗೆ ಇದನ್ನ ತಗೊಂಡು ಹೋಗಿ ಕೊಟ್ಟು, ಈ ಪುಸ್ತಕ ನಿಮ್ಮ ಟೇಬಲ್ ಮೇಲೆ ಇಡ್ರಿ, ಬಂದು ಈ ಹೆರಿಗೆ ಪೇಷಂಟಿಗೆ ಕೊಡ್ರಿ ಅಂತ ಹೇಳಿ ಬಂದಿನ್ರಿ ಅಂತ ಹೇಳಿದ್ಲು. ನಾನು ಬೆನ್ನು ತಟ್ಕೊಂಡೆ ನಾನು. ಅದಕ್ಕೆ ಈ ಥರದ ಒಂದು ಕೈಂಕರ್ಯವನ್ನ, ಈ ಥರದ ಒಂದು ವಿಶಿಷ್ಟ ಶೈಲಿಯ ಪ್ರಚಾರವನ್ನ, ಪುಸ್ತಕ ಸಂಸ್ಕೃತಿಯನ್ನ ಅವ್ರಿಗೆ ಮಾಡ್ತಾ, ಆ ಪುಸ್ತಕದ ಸ್ವಾಧ್ಯಾಯವನ್ನ ನೀವು ನಿಮ್ಮ ಓಣಿ ಒಳಗೆ, ನಿಮ್ಮ ಕೌಟುಂಬಿಕ ವ್ಯವಸ್ಥೆ ಒಳಗೆ, ನಿಮ್ಮ ಮನೆಯೊಳಗೆ ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೆ, ಪಕ್ಕದ ಮನೆಯವ್ರು ಪ್ರೆಗ್ನೆಂಟ್ ಆದ್ರೆ ಅಂತ ಒಂದು ಕುಟುಂಬಕ್ಕೆ ಕೊಡ್ರಿ. ಇದು ಒಂದು ಪಾಯಿಂಟು. ಮತ್ತೆ ಮದುವೆ ಆಗ್ಲಿರುವಂತ ಹುಡುಗ ಹುಡುಗಿಯರಿಗೆ ಕಂಪಲ್ಸರಿಲಿ ನೀವು ಧ್ಯಾನ ಮಾಡ್ರಿ. ಧ್ಯಾನ ಮಾಡುವಂತ ಹುಡುಗಿಗೆ ನಾವು ಮನೆಗೆ ಸೊಸೆಯಾಗಿ ತಗೋತೀವಿ, ಧ್ಯಾನ ಮಾಡುವಂತ ಹುಡುಗನಿಗೆ ನಾವು ನಮ್ಮ ಮಗಳನ್ನು ಕೊಡ್ತೀವಿ ಅನ್ನುವಂಥ ಒಂದು ಸಂಕಲ್ಪ ನೀವು ಮಾಡ್ತೀರಾದ್ರೆ ನವ ಪೀಳಿಗೆಗೆ ಜನ್ಮ ಕೊಡ್ಲಿಕ್ಕೆ ಒಂದು ಅವಕಾಶ ನಿರ್ಮಾಣ ಮಾಡಿದಂಗಾಗುತ್ತೆ. ಹೌದೋ ಅಲ್ಲ ಹೇಳ್ರಿ? ಧ್ಯಾನಿಗಳಾದ್ರೆ ಅವರು ಜೀವನ ಇಡೀ ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ, ಅಂದ್ರೆ ಅವರು ಕೊನೆಯ ಉಸಿರಿನವರೆಗೂ ತುಂಬಾ ಸುಂದರ ದಾಂಪತ್ಯವನ್ನು ಅನುಭವಿಸಿದರು ಅಂತ ಹೇಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಹ್ಯಾಪಿಲಿ ದೇ ವಿಲ್ ಲಿವ್, ಆನಂದದಿಂದ ಅವರು ತಮ್ಮ ಜೀವನವನ್ನು ನಡೆಸ್ತಾರೆ. ಯಾಕಂದ್ರೆ ಮೆಡಿಟೇಟರ್ ಇರೋದ್ರಿಂದ ಪರಸ್ಪರ ಪ್ರೀತಿ ಅನ್ನೋದಿರ್ತದೆ, ಪರಸ್ಪರ ಗೌರವ ಅನ್ನೋದಿರ್ತದೆ, ಅಲ್ಲಿ ಮೇಲು ಕೀಳು ಭಾವನೆ ಇರೋದಿಲ್ಲ, ಯಾವ ಆಢ್ಯತೆ ಇರೋದಿಲ್ಲ, ಯಾವ ಗರ್ವ ಅಹಂಕಾರ ಕೋಪ ತಾಪ ಅಸಹನೆ ಈರ್ಷೆ ಯಾವುದೂ ಇರೋದಿಲ್ಲ. ಅಲ್ಲೇನಿದ್ರು ಪ್ರೀತಿ, ಹೃದಯ ವೈಶಾಲ್ಯತೆ, ಕ್ಷಮಾಶೀಲತೆ, ಉದಾರತೆ, ದಾನಗುಣ, ಈ ರೀತಿ ಎಲ್ಲ ಒಂದು ಏನು ಶ್ರೇಷ್ಠ ಗುಣಗಳಿದಾವಲ್ಲ, ಅರಿಷಡ್ವರ್ಗಳ ವಿರುದ್ಧ ಆರ್ಥಕ ಗುಣಗಳಿದಾವಲ್ಲ, ಅವೆಲ್ಲ ಧ್ಯಾನಗಳಲ್ಲಿ ಮೈ ತುಂಬಿ ಏನಂತೀರಿ ಅವ್ರ ಜೀವನದ ಹಾಸುಹೊಕ್ಕಾಗಿರ್ತವೆ. ಸೊ ಅಂಥವ್ರಿಗೆ ನಾವು ನಮ್ಮ ಕನ್ಯಾ ಕೊಡ್ಬೋದು, ಅಂಥವ್ರಿಂದ ನಾವು ಕನ್ಯಾ ತಗೋಬಹುದು. ಈ ಒಂದು ನಿರ್ಧಾರ ನಾವು ಮಾಡಿದಾಗ ಪ್ರಾಯಶಃ ನಾವೇನು ಒಂದು ಅಂದ್ಕೊಂಡಿದ್ದೀವಲ್ಲ, ನವಮನ್ವಂತರಕ್ಕೆ ನಮ್ಮಿಂದ ಒಂದು ಕೊಡುಗೆ, ಇದು ನಮ್ಮ ಕರ್ತವ್ಯ ಆಗ್ತದೆ ಅಂತ ಹೇಳ್ತಾ 40 ನಿಮಿಷದ ಈ ಅವಧಿಯಲ್ಲಿ ಏನು ರೇವತಿ ಅಕ್ಕ ನನಗೊಂದು ಅವಕಾಶ ಕೊಟ್ಟಿದ್ರು. ಇವತ್ತಿನ ಒಂದು ಟಾಪಿಕ್ಗೆ ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಎಸ್ ಸರ್, ಖಂಡಿತವಾಗ್ಲಿ ಸರ್, ತುಂಬಾ ಧನ್ಯವಾದಗಳು.